ನಿಮ್ಮ ಹತ್ರ ಮಾತಾಡಬೇಕು. ಮಾತಾಡಕ್ಕೆ ಇನ್ನೇನು ಉಳಿದಿಲ್ವಲ್ಲ? ಯಾಕೆ ಉಳಿದಿಲ್ಲ? ಉಳಿದಿದೆ. ಇವತ್ತು ಆಫೀಸಾಗ ಏನೇನೆಲ್ಲ ಆಯ್ತೋ ಅದಕ್ಕೆ ನೀವೇ ನೇರ ಹೊಣೆ. ನಾನೇ ಹೊಣೆ ಅಂತ ಹೇಗೆ ಹೇಳ್ತಿದೀಯ ಅಂತ ಕೇಳ್ಬೋದಾ? ಇವತ್ತು ನೀವು ನನಗೆ ಅಮ್ಮನಾಗಿ ಕಾಣಿಸ್ತಿಲ್ಲ, ಅರಸನ ಕೋಟೆ ಮೇಡಮ್ ಆಗಿ ಕಾಣಿಸಿದ್ರಿ. ಅದು ನನ್ನ ಪ್ರೊಫೆಷನ್. ಅದ್ರ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕು, ಅಧಿಕಾರ ನಾನು ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದನ್ನ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೋದು ಇಲ್ಲ. ಅನಗತ್ಯವಾದ ಚರ್ಚೆ ಬೇಡ, ನೇರವಾಗಿ ವಿಷಯಕ್ಕೆ ಬಾ. ನಾನ್ ರೆಸ್ಟ್ ಮಾಡಬೇಕು. ಮಾಡಿ, ಆರಾಮಾಗಿ ರೆಸ್ಟ್ ಮಾಡಿ. ಇಲ್ಲಿ ನಿಮ್ಮನ್ನ ಯಾರು ಕೇಳಲ್ಲ. ಆದ್ರೆ ಒಬ್ರು ಮನ್ಸಿಗೆ ನೀವು ಹರ್ಟ್ ಮಾಡಬಹುದಾ? ತಪ್ಪು ಮಾಡಬಹುದಾ? ನಾನು ಯಾವ ತಪ್ಪು ಮಾಡಿಲ್ಲ, ಯಾರನ್ನು ಹರ್ಟ್ ಮಾಡಿಲ್ಲ. ಮಾಡಿದ್ದೀರಾ. ನೀವು ನನ್ನ ಪಾರ್ವತಿ ವಿಷಯದಲ್ಲಿ ನಡ್ಕೊಂಡಿದ್ದ ರೀತಿ ತಪ್ಪು. ಪಾರ್ವತಿಗೆ ಬೇಕು ಅಂತಾನೆ ಹರ್ಟ್ ಮಾಡಿ ಅವಳ ಮನಸ್ಸಿಗೆ ನೋವು ಮಾಡಿದ್ರಿ ತಾನೆ? ಅದು ಏನೇ ಇದ್ರು ಮನೇಲಿ ಬಗೆಹರಿಸ್ಕೊಂಬೋದಿತ್ತಲ್ವಾ? ಅದ್ರ ಬದಲು ಎಲ್ರು ಮುಂದೆ ಕರೆದು ಮರ್ಯಾದೆ ಕಳಿಯೋ ಅವಶ್ಯಕತೆ ಇತ್ತಾ? ಹೇಳಿ. ಪಾರ್ವತಿಗೆ ನಿಮ್ಮ ಸಿಒ ಚೇರಲ್ಲಿ ಕೂರೋ ಯೋಗ್ಯತೆ ಇಲ್ಲ ಅಂತ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಹೇಳೋ ಅವಶ್ಯಕತೆ ಇತ್ತ ಅಮ್ಮ? ಅಷ್ಟಕ್ಕೂ ಅವಳೆ ನಿಮ್ ಚಾನಲ್ ಕೂರ್ತೀನಿ ಅಂತ ಹೇಳಿದ್ಲ. ನನ್ನ ಹೆಂಡತಿ ಅನ್ನೋ ಕಾಲಕ್ಕೆ ಅವಳಿಗೆ ಅವಮಾನ ಮಾಡಿದ್ರ, ಅಥವಾ ನಿಮ್ಗೆ ಇಷ್ಟ ಇಲ್ದ ಇದ್ರ ಮದ್ವೆ ಆದ್ವಿ ಅಂತ ನಮ್ ಸಂಸಾರದ ಗುಡನ ಎಲ್ಲರ ಮುಂದೆ ಹರಾಜಾಕಿದ್ರ? ಏನಂದೆ? ಜವಾಬ್ದಾರಿ. ವೆರಿ ಗುಡ್. ನಿನಗೂ ಮನೆ ಬಗ್ಗೆ ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ನಿನ್ನ ಮದುವೆ ವಿಷಯದಲ್ಲಿ ಎಲ್ಲಿ ಹೋಗಿತ್ತು? ಇವತ್ತು ನೀನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಕರೆಸಿದ ಕಾರಣ, ಅದಕ್ಕೆ ಕೊಟ್ಟ ಜಸ್ಟಿಫಿಕೇಶನ್ ಯಾವುದು ನ್ಯಾಯವಾಗಿದೆ ಅಂತ ನಂಗೆ ಅನಿಸ್ತಿಲ್ಲ. ಅಂದ್ರೆ ನನ್ನಿಂದ ಅನ್ಯಾಯ ಆಗಿದೆ ಅಂತನಾ ನಿಮ್ ಮಾತಿನ ಅರ್ಥ? ಹೌದು, ಹಾಗೆ ಅನ್ಕೋ. ಇವತ್ತು ನಿನ್ನಿಂದ ಪಾರ್ವತಿಗೆ ಅನ್ಯಾಯ ಆಗಿದೆ. ನಿನ್ನ ಮಗ ನಿನ್ಗಿಷ್ಟ ಇಲ್ದಿರೋ ಹುಡುಗಿ ಜೊತೆ ಮದುವೆ ಆದ ಅನ್ನೋ ಕಾರಣಕ್ಕೆ ನಿನ್ನ ದೊಡ್ಡ ಈಗೋಗೆ ಹರ್ಟ್ ಆಗಿದೆ. ಅದಕ್ಕೆ ಹೀಗೆಲ್ಲ ನಡ್ಕೋತಾ ಇದ್ಯಾ, ರೈಟ್? ನೋ, ರಾಂಗ್. ನೋ, ರೈಟ್. ಪಾರ್ವತಿ ಆದಿತ್ಯನ ಮದುವೆ ಆಗೋ ಮೊದಲು ನಿನ್ನನ್ನು ಮದುವೆ ಆಗೋ ಹುಡುಗ ಪುಣ್ಯ ಮಾಡಿದಾನೆ. ಕೊಟ್ಟ ಮನೆಗೆ ತಕ್ಕ ಸೊಸೆ ಆಗ್ತೀಯ ಅಂದವಳು ಇವತ್ತು ಆದಿತ್ಯನ ಮನಸ್ಸಲ್ಲಿ ಪಾರ್ವತಿ ಮನೆಗೆ ತಕ್ಕ ಸೊಸೆ ಅಲ್ಲ ಅನ್ನೋ ಗಿಲ್ಟು ನೀನ್ ಹುಟ್ಟಿಸ್ತಾ ಇದೆಯಾ. ಗಿಲ್ಟ್ ಹುಟ್ಟಿಸೋಷ್ಟು ಸಣ್ಣ ಮನಸ್ಸು ನಂದಲ್ಲ ರಘು. ಫ್ಯಾಕ್ಟ್ ನ ಹೇಳ್ತಾ ಇದ್ದೀನಿ. ಫ್ಯಾಕ್ಟ್? ಯಾವ ಫ್ಯಾಕ್ಟ್? ನಮ್ಮ ಪಾರ್ವತಿಯಲ್ಲಿ ಏನ್ ಕೊರತೆ ಇದೆ ಹೇಳು? ಪಾರ್ವತಿ ಆದಿತ್ಯನ ಹೆಂಡತಿಯಾಗಿ ಫಿಟ್ ಆಗಿರಬಹುದು, ಆದ್ರೆ ಅರಸನ ಕೋಟೆಯ ವಾರಸುದಾರಳಾಗಿ ನನ್ನ ಸೊಸೆಯಾಗಿ ಅವಳನ್ನ ಕಲ್ಪಿಸ್ಕೊಳ್ಳೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಇಷ್ಟಕ್ಕೂ ಅವಳಿಗೆ ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನು ಗತ್ತು ಗಾಂಭೀರ್ಯ ಇದೆಲ್ಲ ಎಲ್ಲಿಂದ ಬರಬೇಕು?
ಈ ಮನೆನ ಅವಳು ಹೇಗೆ ತೂಗಿಸ್ಕೊಂಡು ಹೋಗ್ತಾಳೆ? ಬರೀ ಉಡುಗೆ ತೊಡುಗೆ ತೊಟ್ರೆ ಸಾಲದು. ನನ್ನ ಸ್ಥಾನದ ಜವಾಬ್ದಾರಿ ಏನು, ಅದರ ಕ್ವಾಲಿಟೀಸ್ ಏನು, ಇದನ್ನೆಲ್ಲ ಅವಳಿಗೆ ಅರ್ಥ ಮಾಡಿಸಿ ಹೇಳೋ ಪ್ರಯತ್ನ ಮಾಡಿದೀರ ರಘು? ಅವಳಿಗೆ ಅರ್ಥ ಆಯ್ತೋ ಇಲ್ವೋ ಅಂತ ತಿಳ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡಿದೀರಾ? ಇವತ್ತು ನಡೆದಿರೋ ಪಾಠ ಎಲ್ರಿಗೂ ಅನ್ವಯಿಸುತ್ತೆ. ಅನವಶ್ಯಕವಾಗಿ ಕೆಣಕಿ ಪ್ರಶ್ನೆ ಮಾಡೋದು ರಿಪೀಟ್ ಆಗಬಾರ್ದು. ಅನಾವಶ್ಯಕ ಪ್ರಶ್ನೆಗಳು ಯಾರು ಕೇಳ್ತಿದ್ದಾರೆ? ಇನ್ಯಾರು ರಘು? ನೀವೇ ಕೇಳ್ತಿದ್ದೀರಾ? ಹಾಗಾದ್ರೆ ಇಲ್ಲಿ ಯಾರು ಏನು ಕೇಳಬಾರ್ದ ನಿನ್ನ? ರಘು, ಅಮ್ಮ, ನನ್ ಕಾರಣಕ್ಕೆ ನೀವ್ ಯಾರು ಜಗಳ ಆಡ್ಬೇಡಿ. ಇಲ್ಲಿ ಯಾರು ಯಾರ ಜೊತೆನೂ ಜಗಳ ಆಡ್ತಾ ಇಲ್ಲ. ಪಾರ್ವತಿ, ಎದ್ದೇಳು. ನೋಡು, ನನ್ನ ಮೇಲೆ ನಿಜವಾದ ಗೌರವ ಇದ್ರೆ ದಯವಿಟ್ಟು ಸ್ವಲ್ಪ ಹೊತ್ತು ಏನು ಮಾತಾಡದೆ ಮೌನವಾಗಿದ್ಬಿಡು ಪ್ಲೀಸ್. ನೀನ್ ಮುಂದುವರಿಸೋದಕ್ಕೆ ಏನು ಉಳಿದಿದೆ? ಆಗ್ಲಿಂದ ನೀನ್ ಮಾಡಿದ್ದು ನಡ್ಕೊಂಡಿದ್ದು ಸರಿ ಅಂತ ಸಮಜಾಯಿಷಿ ಕೊಡ್ತಿದ್ಯಲ್ಲ, ಅದ್ರ ಬಗ್ಗೆ ಇನ್ನೇನಾದ್ರೂ ಹೇಳೋದಿದ್ರೆ ಮುಂದುವರ್ಸು ಅಂತ. ಅರಸನ ಕೋಟೆ ಹಿರಿ ಸೊಸೆ ಆಗೋಳು ಒಬ್ಬನಿಗೆ ಹೆಂಡತಿಯಾಗಿ, ಅತ್ತೆ ಮಾವನಿಗೆ ತಕ್ಕ ಸೊಸೆಯಾಗಿ ಇದ್ದು ಬಿಟ್ರೆ ಸಾಲದು. ಹಿರಿ ಸೊಸೆ ಆದವಳು ನಮ್ಮ ಇಡೀ ಅರಸನ ಕೋಟೆ ಸಾಮ್ರಾಜ್ಯನ ಮುಂದುವರಿಸಿಕೊಂಡು ಹೋಗೋ ವಾರಸುದಾರಳಾಗಿರ್ಬೇಕು. ಅದಕ್ಕೋಸ್ಕರನೇ ನಾನು ಆ ದಿನ ಕೈ ಹಿಡಿಯೋ ಹುಡುಗಿಗೆ ಇಂತಿಂತ ಕ್ವಾಲಿಟೀಸ್ ಇರಬೇಕು ಅಂತ ಪಟ್ಟು ಹಿಡಿದು ತಕ್ಕ ಹುಡುಗಿ ಸಿಗಬೇಕು ಅಂತ ಹುಡುಕಾಟ ನಡೆಸಿದ್ದೆ. ನೋಡಕ್ಕಿಲ್ಲ, ನಮ್ಮ ಪಾರ್ವತಿಯಲ್ಲಿ ನೀನ್ ನಿರೀಕ್ಷೆ ಮಾಡೋ ವಿದ್ಯೆ ಇಲ್ದೇ ಇರ್ಬೋದು, ಆದ್ರೆ ಒಳ್ಳೆಯವಳಲ್ವಾ? ಪ್ರಾಮಾಣಿಕತೆ ಇಲ್ವಾ? ಹೋಗ್ಲಿ ಬಿಡು, ನೀನ್ ಸೊಸೆಯಲ್ಲಿ ಏನ್ ಕ್ವಾಲಿಟೀಸ್ ಇರಬೇಕು, ಏನ್ ಕಂಡೀಷನ್ಗಳು ಹೇಳು. ಯಾಕಪ್ಪ ಸುಮ್ನಾದೆ? ಅಕ್ಕಂಗೆ ಏನ್ ಕೆಲಸ ಸಿಕ್ತು ಅಂತ ಹೇಳು. ಎಲ್ರ ಮುಂದೆ ನಿಮ್ಮ ಅಕ್ಕ ಅನ್ನಿಸ್ಕೊಂಡವಳು ಮರ್ಯಾದೆ ಕಳ್ಕೊಂಡ್ಲು ಕಣ. ಗಣಿ, ನಂಗೊಂದು ಮಾತು ಕೊಡ್ತೀಯ? ಹೇಳಪ್ಪ. ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು, ಆಗ್ತೀನಿ ಅಂತ ಮಾತು ಕೊಡು. ಅಪ್ಪ, ನಾನ್ ನಿನ್ ಮಗಪ್ಪ, ನಿನ್ ಆಸೆನ ಪೂರೈಸ್ತೀನಿ. ನಿಮ್ಮ ಅಕ್ಕನು ಓದಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ಲು. ಆದ್ರೆ ಅವಳ ಕರ್ಮ ಅಲ್ಲಿ ಹೋಗಿ ತನಗೆ ತಾನೇ ನಾಲಾಯಕು ಅಂತ ನಿರೂಪಿಸ್ಕೊಂಡ್ಬಿಟ್ಲು. ಬೇಕಿತ್ತ ಇದೆಲ್ಲ ಅವಳಿಗೆ? ಅದಕ್ಕೆ ನೀನ್ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನೆಮ್ಮದಿಯಾಗಿರು. ಅವಳಂತೂ ನನ್ನ ಮರ್ಯಾದೆ ಕಳೆದ್ಲು. ಇರೋ ನೀನೊಬ್ಬ ಮಗ, ನೀನು ಅವಳ ಥರ ಮರ್ಯಾದೆ ತೆಗಿತೀಯೋ ಇಲ್ಲ ನನ್ನ ಮರ್ಯಾದೆ ಉಳಿಸ್ತೀಯೋ? ಬದುಕಿದ್ರೆ ನೋಡೋಣ. ಬೇಡ ಮೇಡಮ್, ಮನ್ಸಿಲ್ಲ. ಅಯ್ಯೋ, ನೀನೇ ಹಾಗನ್ಬಿಟ್ರೆ ಹೇಗೆ? ಸರಿ, ನಾನೇ ತಿನ್ನಿಸ್ತೀನಿ. ಎಲ್ಲಿ ಆನು? ಅಯ್ಯೋ, ಈ ಕೇಳು, ಸ್ವೀಟ್ ಯಾಕೆ ತಿನ್ನಿಸ್ದೆ ಅಂತ. ಯಾಕೆ ಅಂದ್ರೆ ಆಫೀಸಲ್ಲಿ ಅಕ್ಕ ನಿನ್ಗೆ ಹೈ ಪೋಸ್ಟ್ ಕೊಟ್ರಂತೆ. ಅದನ್ ಕೇಳಿ ನನ್ಗೆ ಹಾಲು ಕುಡ್ದಷ್ಟೇ ಸಂತೋಷ ಆಯ್ತು. ಯಾಕೆ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲಿ ಏನ್ ನಡೀತು ಅಂತ ನಿಮಗ್ ಗೊತ್ತಿಲ್ವಾ?
ಅರೆ ಕಿಲಾಡಿ ಹೆಣ್ಣೆ, ನನಗೂ ಚೆನ್ನಾಗ್ ಗೊತ್ತು ಕಣೆ, ಅದಕ್ಕೆ ನಿನ್ಗೆ ಬಾಯಲ್ಲಿ ಸ್ವೀಟ್ ತುರ್ಕಿದ್ದು. ಅಲ್ಲ ಕಣೆ, ಭಿಕಾರಿ ತರ ಇದ್ದೋಳ್ ನೀನು, ಅಕ್ಕ ಕೂರೋ ಸೀಟ್ ಮೇಲೆ ಕಣ್ಣು ಹಾಕಿದ್ಯಲ್ಲ, ಇನ್ನೆಂಥವಳು ಇರ್ಬೇಕು ನೀನು. ತಾಯಿ ಇಲ್ಲದ ತಬ್ಲಿ ನೀನು ಅಂತ ಅಕ್ಕ ತಮ್ಮ ಮಗಳ ತರ ನೋಡ್ಕೊಂಡ್ರು. ಅಷ್ಟಕ್ಕೆ ತೃಪ್ತಿ ಪಟ್ಕೊಳ್ಳೋದು ಬಿಟ್ಟು ಸಂಚಾಕಿ ಹೊಂಚು ಮಾಡಿ ನಮ್ಮ ಮಾಯಕ ಆದಿತ್ಯನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟಿಯಲ್ಲೇ ಪಾಪಿ. ಸಾಲದಕ್ಕೆ ನನ್ನನ್ನೇ ಬಕ್ರಾ ಮಾಡಿ ಅಕ್ಕನ್ ತರ ಇರೋದು ಹೇಗೆ ಅಂತ ನನ್ನ ಹತ್ರನೇ ಹೇಳಿಸ್ಕೊಳಕ್ ಬಂದ್ಯಲ್ಲ, ಇನ್ನೆಂಥ ಮಳ್ಳಿ ಇರ್ಬೇಕು ನೀನು. ಲೇ, ನಿನ್ ಯೋಗ್ಯತೆ ಏನು ಅಂತ ಅಕ್ಕನಿಗೆ ಚೆನ್ನಾಗ್ ಗೊತ್ತು ಕಣೆ. ಅಕ್ಕನ್ ತರ ಇರ್ತೀನಿ, ಅಕ್ಕನ್ ಸ್ಥಾನ ಏರ್ತೀನಿ ಅನ್ನೋ ಹಗಲ್ಗನ್ಸನ್ನೆಲ್ಲ ಕಾಣ್ಬೇಡ. ಅಕ್ಕನ್ ಚೆನ್ನಾಗ್ ಗೊತ್ತು ಇನ್ಯಾವತ್ತೂ ನಿನ್ ದುರಾಸೆ ಗರಿಗೆದರಬಾರ್ದು ಅಂತ ಆಫೀಸಲ್ಲಿ ಎಲ್ರ ಮುಂದೆ ನಿನ್ ಮರ್ಯಾದೆನ ತೆಗೆದಿತ್ತು. ನೋಡಿ ಮೇಡಮ್, ಅಮ್ಮಂಗೆ ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ನನ್ನ ದಂಡಿಸೋ ಎಲ್ಲ ಅಧಿಕಾರ ಇದೆ. ಯಾಕೆಂದ್ರೆ ಅಮ್ಮ ನನಗೆ ಅಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿದ್ದಾರೆ. ನಿಮ್ ದೃಷ್ಟಿಲಿ ಅವ್ರು ನನಗೆ ಅವಮಾನ ಮಾಡಿದ್ರು ಅಂದ್ ಮಾತ್ರಕ್ಕೆ ಎಲ್ರು ನನಗೆ ಅವಮಾನ ಮಾಡ್ಬೇಕು ಅಂತ ಏನೂ ಇಲ್ವಲ್ಲ. ನನಗೂ ಆತ್ಮಗೌರವ ಇದೆ, ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಪಾರ್ವು, ಅಮ್ಮ ಮಾಡಿ ಸರಿನಾ ಹೇಳು? ಸರಿ ಅಲ್ದೇ ಇದ್ರು ಅದು ತಪ್ಪಲ್ಲ. ನನ್ ಯೋಗ್ಯತೆ ಏನು ಅಂತ ಈ ರೀತಿ ತೋರ್ಸಿದ್ರು. ಒಂದ್ ವೇಳೆ ನನಗವ್ರ ಸೊಸೆಯಾಗೋ ಯೋಗ್ಯತೆ ಇಲ್ಲ ಅಂತ ನಿಮ್ ಎದುರಿಗೆ ಹೇಳಿದ್ರೆ ನೀವ್ ಅದನ್ನ ಒಪ್ಕೋತಿದ್ರ ಯಜಮಾನ್ರೆ? ಇಲ್ಲ ತಾನೆ? ಅದಕ್ಕೆ ಎಲ್ರನ್ನೂ ಕರ್ಸಿ ಅಷ್ಟು ದೊಡ್ಡ ಜವಾಬ್ದಾರಿ ನಿಭಾಯಿಸೋ ಯೋಗ್ಯತೆ ನನಗಿಲ್ಲ ಅಂತ ಎಲ್ರ ಮುಂದೆ ನಿರೂಪಿಸಿದ್ರು. ಅದ್ರಲ್ಲಿ ಏನ್ ತಪ್ಪಿದೆ ಯಜಮಾನ್ರೆ? ನೋಡಿ, ಇದೇ ಕೊನೆ. ಇನ್ ಮುಂದೆ ಅಮ್ಮನ್ ವಿರುದ್ಧವಾಗಿ ಯಾವತ್ತೂ ನೀವು ಮಾತಾಡಬಾರ್ದು. ಮದ್ವೆ ಆಗೋಕ್ಕೂ ಮುಂಚೆ ನಿಮ್ಮ ಅಮ್ಮನ್ ಸಂಬಂಧ ಹೇಗಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ ಯಜಮಾನ್ರೆ. ನಾನ್ ಈ ಮನೆಗ್ ಬಂದ್ಮೇಲೆ ನೀವಿಬ್ರು ಮಾತಾಡೋದನ್ ಬಿಟ್ರಿ. ಅದಕ್ಕೂ ಮೀರಿ ಇವತ್ ನೀವ್ ಅವ್ರ ಮೇಲೆ ಕೂಗಾಡಿದ್ರಿ. ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ ಯಜಮಾನ್ರೆ, ಎಷ್ಟೇ ಆದ್ರೂ ಅವ್ರ ನಿಮ್ ತಾಯಿ. ಅತಿಯಾಗಿ ನಂಬಿದ ಮಗ ಅವ್ರ ಮಾತನ್ ಕೇಳಲಿಲ್ಲ. ನನ್ ಮೇಲೆ ಎಷ್ಟು ಭರವಸೆ ಇಟ್ಟಿದ್ರು, ಆದ್ರೆ ನಾನು ಅವ್ರಿಗೆ ಮೋಸ ಮಾಡ್ದೆ. ಇದರಿಂದ ಅಮ್ಮನ ಮನ್ಸಿಗೆ ಎಷ್ಟು ನೋವಾಗಿರಲ್ಲ ನೀವೇ ಹೇಳಿ. ಇವತ್ತಲ್ಲ ನಾಳೆ ಆಗಿದ್ದನ್ನೆಲ್ಲ ಅಮ್ಮ ಮರಿಬೋದು. ಅದಕ್ಕೋಸ್ಕರ ನಾವು ಅವ್ರ ಮೇಲೆ ತಿರುಗಿ ಬೀಳ್ಬಾರ್ದು ಅಲ್ವಾ? ಅವ್ರು ಯಾವತ್ತಿದ್ರು ಈ ಮನೆ ಯಜಮಾನಿ, ಅವ್ರಿಗೆ ನಾವು ಗೌರವ ಕೊಡಬೇಕು. ಮದ್ವೆ ವಿಷಯದಲ್ಲಿ ನಾವು ಅವ್ರ ಮಾತನ್ನ ಕೇಳ್ತಾ ಇದ್ರು, ಬೇರೆ ವಿಷಯದಲ್ಲಿ ಅವ್ರ ಮಾತನ್ನ ನಾವು ಕೇಳಲೇಬೇಕಲ್ವಾ ಯಜಮಾನ್ರೆ? ಬ್ರೋ, ಹೊರಗಡೆ ಎಂತ ಸುನಾಮಿನೇ ಇದಿರ್ಲಿ, ಆದ್ರೆ ಮನುಷ್ಯನ ಶಾಂತವಾಗಿಡೋದು ಈ ಪ್ರೀತಿ ಎಂಬ ಮಾಯಾಜಾಲನೇ. ಲವ್ ಬರ್ಡ್ಸ್ ಇರೋ ಗಂಡ ಹೆಂಡತಿ ಎನಿ ಟೈಮ್ ರೊಮ್ಯಾನ್ಸ್ ಮಾಡಬಹುದು ಅನ್ನೋದು ನಮ್ಮ ಪ್ರಾಕ್ಟಿಕಲ್ ಲೆಸನ್. ಅರ್ಥ ಆಯ್ತು. ಮೇನ್ ಮ್ಯಾಟ್ರಿಗೆ ಬರ್ತೀನಿ. ಬ್ರೋ, ಅತಿ ಏನ್ ಟಾಸ್ಕ್ ಮಾಡ್ತಾರಂತ? ನಾವಿನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ ಪ್ರೀತು. ಮತ್ತೆ ಅವಾಗ ಏನ್ ಮಾತಾಡ್ತಿದ್ದೆ ಬ್ರೋ? ಅರ್ಥ ಆಯ್ತು. ಪಾರ್ವತಿ ಅವರೇ, ನೀವೇ ಹೇಳಿ, ನೀವ್ ಮಾಡೋ ಯಾವ ಕೆಲ್ಸದಿಂದ ಅತ್ತೆ ಇಂಪ್ರೆಸ್ ಆಗ್ಬೋದು? ನೀವ್ ಮಾಡೋ ಅಡ್ಗೆ, ಕಾಫಿ, ತಿಂಡಿ ಬಿಟ್ಟು. ಯಾಕೆ ಅಂದ್ರೆ ಈ ಮನೆಗ್ ಬಂದಾಗಿಂದ ನೀವ್ ಎಲ್ಲ ಕೆಲಸ ಮಾಡಿ ಸೈ ಅನ್ಸ್ಕೊಂಡಿದೀರಾ. ಈಗ ಸೊಸೆ ಆಗಿ ಸೈ ಅನ್ಸ್ಕೋಬೇಕು ಅಂದ್ರೆ ಬೇರೆ ಯಾವ ಕೆಲಸ ಮಾಡ್ತೀರಾ ಹೇಳಿ? ದಯವಿಟ್ಟು ನನ್ನ ಕ್ಷಮಿಸಿ. ನನಗೇನು ಬರಲ್ಲ, ನಾನೇನು ಮಾಡಲ್ಲ. ಇವತ್ತಮ್ಮ ಏನ್ ಹೇಳಿದ್ರು ಅಂತ ನೀವೆಲ್ಲರೂ ಕೇಳಿಸ್ಕೊಂಡ್ರಿ ತಾನೆ? ನಾನು ಏನೇ ಮಾಡಿದ್ರು ಅದ್ರಿಂದ ಅಮ್ಮಂಗೆ ಯಾವ್ದೇ ತರದ ಖುಷಿ ಸಿಗಲ್ಲ. ಅದರಿಂದ ಬರೀ ಅವ್ರಿಗೆ ನೋವೆ. ಅದಕ್ಕೆ ನಾನು ಮತ್ತೆ ತಪ್ಪು ಮಾಡೋದಕ್ಕೆ ಮುಂದಾಗಲ್ಲ. ಇವತ್ ಒಂದೇ ದಿನದಲ್ಲಿ ಎಷ್ಟೆಲ್ಲ ನಡೀತು. ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ದಿರೋ ಮನಸ್ಥಿತಿಲಿದ್ದೆ. ಯಾವ ಕಾರಣಕ್ಕೂ ನಾನು ಅಮ್ಮಂಗ್ ಸರಿಯಾದ ಸೊಸೆ ಅಲ್ಲ ಅನ್ನೋ ಸತ್ಯ ನನಗಿವತ್ತು ಅರ್ಥ ಆಯ್ತು. ಅವ್ರ ಕಲ್ಪನೆಯಲ್ಲಿರೋ ಸೊಸೆಯಲ್ಲಿ
ಮನೆ ಕೆಲಸದವಳಾಗಿದ್ದಿ ಪಾರ್ವತಿಯಲ್ಲಿ. ಈಗ್ಲೇ ಅಮ್ಮನ ಹತ್ರ ಹೋಗಿ ನಾನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಯಾವ ಕೆಲಸನೂ ಮಾಡಲ್ಲ ಅಂತ ಹೇಳ್ತೀನಿ. ಪಾರ್ವತಿ ಅವರೇ, ಪಾರು, ಪ್ರೀತು, ಕಾಫಿ ಕುಡಿದು ಕಾಫಿ ಕಪ್ ಅಲ್ಲಿಟ್ಟು ಆಗ್ಲಿಂದ ಯೋಚನೆ ಮಾಡ್ತಾನೆ ಇದೆಯಾ? ಪಾರ್ವತಿ ಕೈನಲ್ಲಿ ಯಾವ ಟಾಸ್ಕ್ ಮಾಡಿಸ್ಬೋದು ಅಂತ ಏನಾದ್ರೂ ಯೋಚನೆ ಬಂತ? ಚಿಕ್ಕಪ್ಪ, ಒಂದು ಐಡಿಯಾ ಬಂದಿದೆ. ಏನು? ನಮ್ಮ ಅತ್ತಿಗೆನ ಮಾಡರ್ನ್ ಅತ್ತಿಗೆ ಮಾಡಿದ್ರೆ ಹೇಗೆ? ಮಾಡ್ರನ್ ಅತ್ತಿಗೆನ? ಯಾವ ತರ? ಚಿಕ್ಕಪ್ಪ, ಈಗ ಅತ್ತಿಗೆ ಯಾವಾಗ್ಲೂ ಸೀರೆ ಉಟ್ಕೊಂಡು ಹಳ್ಳಿಯವ್ರ ತರ ಮಾತಾಡ್ತಾರಲ್ಲ, ಅದಕ್ಕೆ ಅತ್ತಿಗೆನ ಇಂಗ್ಲಿಷ್ ಟ್ರೈನಿಂಗ್ಗೆ ಸೇರ್ಸೋಣ. ಆಮೇಲೆ ಸೀರೆ ಬದಲಿಗೆ ಇಂಡೋ ವೆಸ್ಟರ್ನ್ ಲುಕ್ನ ಟ್ರೈ ಮಾಡೋಣ. ಲೈಕ್ ಜೀನ್ಸ್ ಅಂಡ್ ಸಲ್ವಾರ್ ಹೇಗಿರುತ್ತೆ? ಎಲ್ಲರೂ ರಕ್ತ ಇದ್ರ ಅಂದ್ರೆ ಐಡಿಯಾ ಸೂಪರ್ ಆಗಿದೆ ಅಂತಲ್ವಾ? ಕರೆಕ್ಟಾ? ರಾಂಗ್. ಹೈ ಅಲ್ಲ ಪ್ರೀತು, ಅತ್ತೆ ಮನ್ಸನ್ನ ಗೆಲ್ಲೋದಿಕ್ಕೆ ಏನಾದ್ರೂ ಟಾಸ್ಕ್ ಹೇಳು ಅಂದ್ರೆ ಇಂತ ಸಿಲ್ಲಿ ಐಡಿಯಾ ಕೊಡ್ತಾ ಇದೆಯಲ್ಲ. ಅಷ್ಟಕ್ಕೂ ಅತ್ತೆಗೆ ಸಂಸ್ಕಾರ ಅಂದ್ರೆ ತುಂಬಾ ಇಷ್ಟ. ಹೌದಮ್ಮ, ನಮ್ಮ ಅತ್ತಿಗೆಗೆ ಗೌರಮ್ಮನ್ ತರ ಇರೋ ಸೊಸೆ ಅಂದ್ರೆ ತುಂಬಾ ಇಷ್ಟ ಆಗ್ತಾರೆ. ಅಂದ್ರೆ ನಿಮ್ಮ ಇಬ್ಬರ ತರ. ಲೋ ಪ್ರೀತು, ನೀನ್ ಹೇಳ್ದ ಹಾಗೆ ಮಾಡ್ರನ್ ಪಾರ್ವತಿ ಎಲ್ಲ ಅತ್ತಿಗೆಗೆ ಇಷ್ಟ ಆಗಲ್ಲ. ಆತರ ಹಗಲು ಗನ್ಸು ಕಾಣ್ಬೇಡ ನೀನು. ಆಯ್ತಾಯ್ತು, ಸಾರಿ ಅದಕ್ಕೆ. ಪರವಾಗಿಲ್ಲ ಬಿಡಿ. ಅಲ್ಲ ಪ್ರೀತು, ನಿಮ್ಮ ಮತ್ಗೆನ ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ನಿನ್ಗೆ ಐಡಿಯಾ ಆದ್ರೂ ಹೇಗೆ ಬಂತು? ಏನೋ ಗೊತ್ತಿಲ್ಲ ಬ್ರೋ, ಡಿಫ್ರೆಂಟ್ ಆಗಿರ್ಲಿ ಅಂತ ಯೋಚನೆ ಮಾಡಿದೆ. ಈ ಐಡಿಯಾ ಹೊಡಿತು. ತಪ್ಪೋ ಸರಿ ಅಂತ ಯೋಚನೆ ಮಾಡಲಿಲ್ಲ. ಚಿಕ್ಕಪ್ಪ, ಅಮ್ಮ ಮೊದಲನೇ ಸತಿ ಮನೆಗೆ ಬಂದಾಗ ಅವ್ರಿಗೆ ಅಧಿಕಾರ ಬಂತಲ್ಲ, ಅದಕ್ಕೆ ಏನ್ ಕಾರಣ? ಅವ್ರು ಅದಕ್ಕೆ ಹೇಗೆ ಪ್ರಿಪೇರ್ ಆಗಿದ್ರು ನಿಮ್ಗೇನಾದ್ರೂ ಗೊತ್ತಾ? ನಂಗೆ ಅಷ್ಟಾಗಿ ನೆನಪಿಲ್ಲ. ಅದೇ ಅತ್ತಿಗೆ ಗೊತ್ತಿರ್ಬೇಕು, ಇಲ್ಲ ಅಣ್ಣಂಗೆ ಗೊತ್ತಿರ್ಬೇಕು. ಅತ್ತಿಗೆನಂತೂ ಕೇಳಕ್ಕಾಗಲ್ಲ. ಅಣ್ಣನ್ ಕೇಳೋಣ ಅಂದ್ರೆ ಅವ್ರ ಊರಲ್ಲಿಲ್ಲ. ಏನ್ ಮಾಡೋದು? ಈಗೆಲ್ರೂ ಯೋಚನೆ ಮಾಡಿ ಒಂದ್ ಒಳ್ಳೆ ಟಾಸ್ಕ್ ಮಾಡಿಸ್ಬೇಕು. ಅದು ಅತ್ತಿಗೆಗೆ ಇಂಪ್ರೆಸ್ ಆಗೋ ತರ ಇರ್ಬೇಕು. ಈಗೆಲ್ರೂ ಡೀಪ್ ಆಗಿ ಯೋಚನೆ ಮಾಡಿ. ಕಾಜಿಲ್ಲ ಸಿಂಡ್ರಲ್ಲ, ಎಲ್ಲರೂ ಗುಂಡು ಕಟ್ಕೊಂಡು ಈ ಪಾರ್ವತಿನ ಅಟ್ಟಕ್ಕೇರ್ಸೋದಕ್ಕೆ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಈ ಬೇವನ್ ಕೈ ಸಾಕ್ಷಿ ಅನ್ನಂಗೆ ಈ ನನ್ ಗಂಡ ಮೋಹನ್ ಬೇರೆ ಅಲ್ಲಿ ಕುತ್ಕೊಂಡಿದ್ದಾರೆ. ನೋಡು ದಾಮು, ಈಗ ಅಣ್ಣ ಮನೆಯಲ್ಲಿಲ್ಲ. ಈಗ ಅವ್ರ ಸ್ಥಾನದಲ್ಲಿ ನಾನ್ ನಿಂತ್ಕೊಂಡು ಜವಾಬ್ದಾರಿಯಿಂದ ಈ ಕೆಲಸನೆಲ್ಲ ಮಾಡ್ಬೇಕಾಗಿದೆ. ಪಾರ್ವತಿನ ಅತ್ತಿಗೆ ಸೊಸೆ ಅಂತ ಒಪ್ಕೊಂಡ್ರೆ ನಿನಗೇನು ಪ್ರಾಬ್ಲಮ್ಮು? ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ. ನಾವೆಲ್ಲಾ ದೇವ್ರಿಗೂ ಹರಕೆ ಹೊತ್ಕೊಂಡಿದ್ರು ಇಂಥ ಸೊಸೆ ನಮಗ್ ಸಿಗ್ತಾ ಇರ್ಲಿಲ್ಲ. ಅದೇನ್ ಮೋಡಿ ಮಾಡಿದಳು ಆ ಮಾಯಾಂಗನೆ. ಮನೇಲಿರೋರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿರಲ್ರಿ. ನೋಡು ದಾಮು, ಅವಳು ಯಾರಿಗೂ ಯಾವ ಮೋಡಿನೂ ಮಾಡಿಲ್ಲ. ಅದರ ಅವಶ್ಯಕತೆ ಅವ್ರಿಗಿಲ್ಲ. ಅಲ್ಲೇ ಅವಳು ಕಂಡ್ರೆ ಯಾಕೆ ನೀನು ಅಷ್ಟೊಂದು ಹೊಟ್ಟೆ ಹೊರ್ಕೋತೀಯ, ದ್ವೇಷ ಕಾಡ್ತೀಯ ಅಂತ? ತಪ್ಪು ಏನ್ ಮಾಡಿದಾಳೆ ಅಂತ ಅವಳು? ನೋಡು, ಪಾರ್ವತಿ ವಿಷಯದಲ್ಲಿ ಏನು ಮಾಡಬೇಕು, ಹೇಗ್ ನಡ್ಕೋಬೇಕು ಅಂತ ನನ್ಗೆ ಅನ್ಸುತ್ತೋ ಹಾಗೆ ನಾನ್ ಮಾಡೋದು. ನೀನು ತಿಪ್ಪುಲ್ಲಾಗ ಹಾಕಿದ್ರು ಏನು ಮಾಡ್ಕೊಳಕ್ಕಾಗಲ್ಲ, ಆಯ್ತಾ? ಸಾಧ್ಯ ಆದ್ರೆ ಎಲ್ಲ ಕಡೆ ಫಿಟ್ಟಿಂಗ್ ಇಟ್ಕೊಂಡು ಒಂಟಿ ಪಿಶಾಚಿ ತರ ಓಡಾಡೋದನ್ನ ಬಿಟ್ಟು ಬಂದು ನಮ್ ಜೊತೆ ಸೇರ್ಕೊ, ಒಳ್ಳೇದಾಗತ್ತೆ. ಈ ಕೈ ಯಾವತ್ತಿದ್ರೂ ಆಕಾಶನ ನೋಡುತ್ತೆ ಹೊರತು ಕೆಸರಿಗೆಲ್ಲ ಕೈ ಹಾಕಲ್ಲ, ಗೊತ್ತಾಯ್ತಾ? ಲೇ ದಡ್ಡಿ, ಕೈ ಕೆಸರಾದ್ರ ಕಣೆ ಬಾಯಿ ಮೊಸರು. ನೋಡು, ನಿನ್ ತರ ಮೆರೆದವರೆಲ್ಲ ದಿಕ್ಕು ದೆಸೆ ಇಲ್ಲದೆ ಹೋಗ್ಬಿಟ್ಟು. ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ದ ಶೇರ್ಸ್. ಹೌದು, ಮಾರ್ಕೆಟ್ ಬಿದ್ದೋಗಿರುವಾಗ್ಲೇ ನೀವು ಅದನ್ನ ಇನ್ವೆಸ್ಟ್ ಮಾಡ್ಬೇಕಲ್ವಾ? ಅವಾಗ್ಲೇ ನೀವು ಹೆಚ್ಚಿನ ಲಾಭ ನೋಡೋದಕ್ಕೆ ಸಾಧ್ಯ. ಐ ಡೋಂಟ್ ನೋ, ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, ಐ ವಿಲ್ ಕಾಲ್ ಯು ಲೇಟರ್. ಏನ್ ಮೋಹನ್, ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತಾ? ಅದ್ಕೆ ಇದು ಒಂಥರ ಇಂಪಾರ್ಟೆಂಟ್ ವಿಷಯನೇ. ಏನು? ಅದೇ ಅದ್ಕೆ
ಪಾರ್ವತಿ ಏನ್ ಟಾಸ್ಕ್ ಮಾಡ್ತಾಳೆ ಅಂತ ಡಿಸೈಡ್ ಮಾಡಿದೀವಿ. ಈಗ ಆಗ್ತಿರೋ ಖರ್ಚಿಗಿಂತ ಕಡಿಮೆ ಖರ್ಚಲ್ಲಿ ಮನೆ ನಿಭಾಯಿಸಿ ತೋರಿಸ್ತಾಳೆ. ನೀವು ಓಕೆ ಅಂದ್ರೆ ಇದನ್ನೇ ಮೊದಲನೇ ಟಾಸ್ಕ್ ಆಗಿ ಶುರು ಮಾಡ್ತಾಳೆ. ಅದಕ್ಕೆ ಏನು ಮಾತಾಡ್ತಾ ಹೋಗ್ಬಿಟ್ರಲ್ಲ. ಅಮ್ಮ ಈ ಮನೆಗೆ ಸೊಸೆಯಾಗಿ ಬಂದಾಗ ಮಾಡಿದ ಮೊದಲನೇ ಕೆಲಸನೇ ಕಮ್ಮಿ ಖರ್ಚಲ್ಲಿ ಮನೆ ನಿಭಾಯಿಸೋದು. ಈಗ ನಾನು ಅದನ್ನೇ ಮಾಡ್ತಿರೋದು ಅಮ್ಮಂಗಿಷ್ಟ ಇಲ್ಲ ಅನ್ಸುತ್ತೆ. ಇಲ್ಲ ಪಾರ್ವತಿಯವರೇ, ಇದೇ ವಿಷಯ ಆಗಿದ್ರೆ ಅತ್ತೆ ಬಾಯ್ಬಿಟ್ಟು ಹೇಳಿರ್ತಿದ್ರು, ಹೀಗ್ ಸೈಲೆಂಟ್ ಆಗಿ ಹೋಗ್ತಿರ್ಲಿಲ್ಲ. ಹಾಗಾದ್ರೆ ಅತ್ತಿಗೆ ಯಾಕೆ ಹೋದ್ರು ಅಂತ ಅದೇ ಗೊತ್ತಾಗ್ತಿಲ್ಲ ಚಿಕ್ಕಪ್ಪ. ಹಿಂಗೇನ್ ಮಾಡೋದು? ಏನು ಮಾಡೋಕ್ಕಾಗಲ್ಲ ಪ್ರೀತು. ಏನ್ ಮಾಡ್ತಿರೋ ಮಾಡಿ ಅಂತ ಹೇಳಿದವ್ರೆ ಇವಾಗ ಬೇಡ ಅನ್ನೋ ಥರ ರಿಯಾಕ್ಟ್ ಮಾಡಿ ಹೋದ್ರೆ ನಾವಾದ್ರೂ ಏನ್ ಮಾಡೋಕ್ಕಾಗುತ್ತೆ? ಬನ್ನಿ ಹೋಗೋಣ. ನಿಂತ್ಕೊಳ್ಳಿ. ತಗೋ ತಗೋ. ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ. ಅರಸನ ಕೋಟೆಯ 1 ವಾರದ ಖರ್ಚು. ತಿಂಗಳ ಕೊನೆ ಆಗಿರೋದ್ರಿಂದ ಲೈಟ್ ಬಿಲ್, ವಾಟರ್ ಬಿಲ್, ಕೇಬಲ್ ರೀಚಾರ್ಜ್, ಎಲ್ಲರ ಮೊಬೈಲ್ ರೀಚಾರ್ಜ್. ಬಾಬಾ, ಇವತ್ತು ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗ್ತಿದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡ್ತೀನಿ ಇವತ್ತು. ರಾತ್ರಿ ಹೊತ್ತು ಜಾಸ್ತಿ ಊಟ ಮಾಡಬಾರ್ದು, ದಪ್ಪಗಾಗ್ಬಿಡ್ತಾರೆ. ಹಾಗಂತ ಉಪವಾಸ ಮಲ್ಕೊಳಕ್ಕಾಗುತ್ತಾ? ಸುಮ್ನೆ ಕುತ್ಕೊಳ್ರಿ. ಏನಿವತ್ತು ಸ್ಪೆಷಲ್? ಅನ್ನ, ರಸಂ, ಉಪ್ಪು, ಉಪ್ಪಿನಕಾಯಿ. ಬಾಬಾ ಏನೋ ಒಳ್ಳೆ ಹಬ್ಬದೊಡ್ದು ಹೆಸರು ಹೇಳ್ತಾ ಇದೀಯಾ? ನೈಟಲ್ಲಿ ಲೈಟ್ ಆಗಿ ತಿನ್ನಿ ಅಂತ ಇಷ್ಟೇ ಮಾಡಿದಾರೆ. ರೀ, ನಾನೇನ್ ಡಯಟ್ ಮಾಡ್ಕೊಡ್ತೀನಿ ಅಂತ ಬರ್ಕೊಟ್ಟಿಲ್ಲ. ನಾನು ಚೆನ್ನಾಗಿ ತಿಂದೇ ಹೋಗೋದು. ಸಾವಿತ್ರಿ, ಇವತ್ತು ಅನ್ನ ಸಾರು ಮಾತ್ರನ ಮಾಡಿರೋದು? ಬೇರೆ ಐಟಮ್ಸ್ ಏನು ಇಲ್ವಾ? ತುಪ್ಪದೆಲ್ಲ ಬಿಟ್ಬಿಟ್ಟಿದ್ದೀನಿ. ನೋಡಮ್ಮ ಪಾರ್ವತಿ, ನಾನು ಈ ವಯಸ್ಸಲ್ಲಿ ಯಾವ ಡಯಟ್ ಮಾಡ್ತಾ ಇಲ್ಲ. ನನಗೆ ತುಪ್ಪನ ಚೆನ್ನಾಗಿ ಹಾಕು, ಇವ್ರದ್ದು ಸೇರಿಸಿ ಇನ್ನೊಂಚೂರು.
ಎಲ್ಲ ಕಳ್ರ ದಿನಸಿ ಖರ್ಚನ್ನ ಉಳಿಸೋದಕ್ಕೆ ಎಲ್ಲ ಸ್ವಲ್ಪನೇ ಹಾಕಿಸ್ಕೊಳ್ತಾ ಇದ್ದೀರಾ? ಮಾಡ್ತೀನಿ ನಿಮ್ಗೆಲ್ಲ. ಸಾವಿತ್ರಿ, ಇನ್ನೊಂದ್ ಸ್ವಲ್ಪ ಅನ್ನ ತಗೊಂಬಾ. ಇನ್ನೊಂದ್ ಸ್ವಲ್ಪ ಹಾಕವಾ. ತುಪ್ಪ ತಗೊಂಡ್ ಬಾರಮ್ಮ ಪಾರ್ವತಿ. ಇನ್ನೊಂದ್ ಸ್ವಲ್ಪ ಹಾಕೆ. ಸಾವಿತ್ರಕ್ಕ, ನೀನ್ ಸುಮ್ನೆ ಇದ್ಯಾ? ಏನು ಕಾರಣನೇ ಹೇಳ್ತಾ ಇಲ್ಲ. ಅಲ್ಲ ಪಾರು, ಅದು ಸುಳ್ಳು ಹೇಳಿದ್ರು ನಂಬೋ ಹಾಗೆ ಸುಳ್ಳು ಹೇಳ್ಬೇಕು. ನೀವ್ ಯಾರು ಬೆಳಗ್ಗೆಯಿಂದ ಏನು ತಿಂದಿಲ್ಲ ತಾನೆ? ನಾನ್ ಅಖಿಲಮ್ಮನ್ ಸೊಸೆ ಆಗೋ ಯೋಗ್ಯತೆ ಇಲ್ಲ ಅಂತ ನೀವ್ಗಳೇ ನಿರ್ಧಾರ ಮಾಡಿದ್ದೀರಾ ಅನ್ಸತ್ತೆ ಅಲ್ವಾ? ಅಯ್ಯೋ, ಹಾಗಲ್ಲ ಪಾರು. ಮತ್ತೇನ್ ಹೇಗ್ ಸಾವಿತ್ರಕ್ಕ? ಅಖಿಲಮ್ಮ ನಿಮ್ಮನ್ನೆಲ್ಲ ಯಾವತ್ತೂ ಒಂದ್ ಹೊತ್ತು ಕೂಡ ಉಪವಾಸ ಇರೋದಕ್ ಬಿಟ್ಟಿಲ್ಲ. ಅಂಥದ್ರಲ್ಲಿ ಇವತ್ ಬೆಳಿಗ್ಗೆಯಿಂದ ಎಲ್ರೂ ನೀವು ನನ್ಗೋಸ್ಕರ ಉಪವಾಸ ಇದ್ದೀರಾ ಅಂತ ನನಗ್ ಗೊತ್ತಾಯ್ತು. ನಿಮ್ಮನ್ನೆಲ್ಲ ಹಸ್ವಿಗ್ ದುಡ್ಡು ಉಳಿಸೋ ಅವಶ್ಯಕತೆ ನನಗಿಲ್ಲ. ಅಂತ ಗೆಲುವು ನನಗ್ ಬೇಕಾಗಿಲ್ಲ. ದಯವಿಟ್ಟು ನೀವ್ ಯಾರು ಊಟ ಮಾಡದೆ ಇರಬೇಡಿ. ಯಜಮಾನ್ರೆ, ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದೀರಾ? ಎಲ್ಲ ಹೆಂಡತಿಗೋಸ್ಕರ. ಎತ್ತಿ ಸ್ನಾನ ಮಾಡೋದ್ರಿಂದ ಗೀಜರ್ ಮಾಡೋದು ತಪ್ಪುತ್ತೆ, ಅದರಿಂದ ಕರೆಂಟ್ ಉಳಿಯುತ್ತೆ, ನೀರು ಕಮ್ಮಿ ಖರ್ಚಾಗುತ್ತೆ. ಅಮ್ಮ, ಪ್ರೀತು, ಪ್ರೀತು ಏನಾಯ್ತಪ್ಪ? ಅತ್ತೆ, ಇದು ಪ್ರೀತು ಐರನ್ ಮಾಡ್ತಾ ಕೈ ಸುಟ್ಕೊಂಡ್ಬಿಟ್ಟಿದ್ದಾನೆ. ಅದು ಅತ್ತೆ, ಲಾಸ್ಟ್ ಟೈಮ್ ಐರನ್ ಮಾಡಿದವರು ಅವ್ರ ಶರ್ಟ್ನ, ಅದು ಅವ್ರ ಫೇವ್ರೆಟ್ ಶರ್ಟ್ನ ಸುಟ್ಟಾಕ್ಬಿಟ್ಟಿದ್ರಂತೆ. ಅದಕ್ಕೆ ಇನ್ ಮುಂದೆ ನಾನು ಅವ್ರಿಗೆ ಕೊಡಲ್ಲ, ನಾನೇ ಐರನ್ ಮಾಡ್ಕೊಳ್ತೀನಿ ಅಂತ ಹಠ ಮಾಡಿ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಪ್ರೀತು, ನೀನ್ ಅಯನ್ ಮಾಡ್ತಾ ಇದ್ಯಾ? ಕರೆಂಟ್ ಉಳ್ಸೋದಕ್ಕೋಸ್ಕರ ನೀವ್ ಈ ರೀತಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಡ ಯಜಮಾನ್ರೆ. ದಯವಿಟ್ಟು ಈ ರೀತಿ ಎಲ್ಲ ಇನ್ಮೇಲೆ ದುಡ್ಡು ಉಳ್ಸೋದಕ್ಕೆ ಹೋಗ್ಬೇಡಿ. ಇದರಿಂದ ನಾವೇನ್ ಬಂಗ್ಲೆ ಕಟ್ಟಲ್ಲ. ಅಮ್ಮ ನನ್ನ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ನಾಳೆ ನಿಮಗ್ ಶೀತ ಆದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ನೀವೇ ತಾನೇ ನೋಡ್ಕೋಬೇಕು. ನಾನೇನೋ ನೋಡ್ಕೋತೀನಿ, ಆದ್ರೆ ನೋವು ಅನ್ಭವಿಸ್ಬೇಕಾಗಿರೋದು ನೀವೇ ತಾನೆ. ಅಲ್ಲಿ ಚಿಕ್ಕ ಯಜಮಾನ್ರು ನೋಡಿದ್ರೆ ದುಡ್ಡು ಉಳ್ಸೋದಕ್ಕೋಸ್ಕರ ಐರನ್ ಮಾಡಿ ಅವ್ರ ಕೈ ಸುಟ್ಕೊಂಡ್ರು. ಇಲ್ಲಿ ನೀವ್ ನೋಡಿದ್ರೆ ಹೀಗ್ ಮಾಡ್ತಾ ಇದ್ದೀರಾ. ನನ್ನ ಮದ್ವೆ ಆದ್ಮೇಲೆ ಹೇಗಿದ್ದವರು ಹೇಗಾಗಿದ್ದೀರಾ ನೋಡಿ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಮದುವೆ ಆದ್ಮೇಲೆ ನನ್ಗೆ ಜೀವನದ ಮುಖ ಪರಿಚಯ ಆಗಿದ್ದು, ನಿನ್ ಪ್ರೀತಿ ಸಿಕ್ಕಿದ್ದು. ನೋಡು, ನನ್ನ ಪಾಲಿನ ಅದೃಷ್ಟ ದೇವತೆ ನೀನು. ಇನ್ನೊಂದ್ಸರಿ ಈ ರೀತಿ ಎಲ್ಲ ಹೇಳ್ಬೇಡ ಆಯ್ತಾ? ಅಷ್ಟಕ್ಕೂ ಇವಾಗ ನಿನ್ ಗೆಲುವಲ್ಲಿ ನಮ್ ಪ್ರೀತಿ ಗೆಲುವಿದೆ. ನಾವು ನಮ್ ಪ್ರೀತಿನ ಪಡ್ಕೊಳ್ಳೋದಕ್ಕೆ
ಎಷ್ಟೆಲ್ಲ ಕಷ್ಟಗಳನ್ನ ದಾಟಿದೀವಿ, ಗೆದ್ದಿದೀವಿ. ಅಂಥದ್ರಲ್ಲಿ ಈ ತಣ್ಣೀರ್ ಸ್ನಾನ ಮಾಡಕ್ ಯಾವ ಲೆಕ್ಕ ಹೇಳಬಾರು? ಅದೃಷ್ಟ ದೇವತೆ ಪಾರು ನೀನು. ನೋಡು, ಇನ್ನೊಂದ್ಸತಿ ನೀನ್ ಹೀಗೆಲ್ಲ ಹೇಳ್ಬೇಡ, ಆಯ್ತಾ? ಇಲ್ಲ ಯಜಮಾನ್ರೆ, ನೀವು ಮಾಡ್ತಿರೋದು ತಪ್ಪು. ನಾನು ಈಗಲೇ ಹೋಗಿ ಗೀಸರ್ ಆನ್ ಮಾಡ್ತೀನಿ. ನೀವು ಬಿಸಿನೀರಲ್ಲೇ ಸ್ನಾನ ಮಾಡ್ಬೇಕು. ಆ ಥರ ಎಲ್ಲ ಏನೂ ಇಲ್ಲ ಚಿಕ್ಕಪ್ಪ. ಹಾಗಿದ್ರೆ ನಿಮ್ಮ ಹತ್ರ ಹೇಳೋದಕ್ಕೇನು ಹೇಳಿ? ಬೆಚ್ಚಗೆ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ ಹಚ್ಚಂದ ಸರ್ವಜ್ಞ ಅನ್ನೋ ತರ ಲೈಫು ಬಿಂದಾಸ್ ಆಗಿದೆ. ಥ್ಯಾಂಕ್ಸ್ ಕಣಪ್ಪ. ಥ್ಯಾಂಕ್ಸಾ? ಯಾಕೆ? ಆದಿ, ನೀನು ಪಾರ್ವತಿನ ಮದ್ವೆ ಆದ್ಮೇಲಿಂದ ಮನೆಯಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅಣ್ಣನ ಅಸಹಾಯಕತೆ, ಅತ್ತಿಗೆ ಮನಸ್ಥಿತಿ, ಅತ್ತಿಗೆ ನಿನ್ನ ಟ್ರೀಟ್ ಮಾಡ್ತಿರೋ ರೀತಿ, ಪಾರ್ವತಿ ಜೊತೆಗೆ ಗ್ಯಾಪ್ ಮೇಂಟೈನ್ ಮಾಡ್ತಿರೋದು ಯಾವುದು ಮೊದಲ ತರ ಇಲ್ಲ ನೋಡು. ಇಷ್ಟೆಲ್ಲ ಆದ್ರೂ ನೀನು ಎಲ್ರ ಜೊತೆ ಎಲ್ಲವನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ಯಾ. ಮೊದಲಿನ ಉತ್ಸಾಹ ಒಂದು ಚೂರು ಕಮ್ಮಿ ಆಗ್ಲಿಲ್ಲ. ನೀನ್ ಈ ರೀತಿ ಮಾಡದೆ ಹೋಗಿದ್ದಿದ್ರೆ ಇವತ್ತು ಮನೆ ವಾತಾವರಣ ಎಲ್ಲ ಹಾಳಾಗೋಗಿರೋದು. ಚಿಕ್ಕಪ್ಪ, ಇನ್ನಲ್ಗೆ ರೆಸ್ಟೋರೆಂಟ್ಗೆ ಮಾಮ್ಗೂ ಅಲ್ಲೇ ಹೋಗ್ತಿದ್ವಿ ಅಂತ ಹೇಳಿದೀವಲ್ವಾ, ಆಮೇಲೆ ಅದಕ್ಕೇನೋ ಅಲ್ಲಿಗೆ ಹೋಗಿ ಅಂತ ಕಳಿಸಿದಾರೆ. ಅಲ್ಲ ಪ್ರೀತು, ಅತ್ತೆ ಹೇಳಿದ್ರು ಅಂತ ನಾವು 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಸುಮ್ಮನೆ 5,000 ರೂಪಾಯಿ ಖರ್ಚಾಗುತ್ತೆ. ಪಾಪ ಪಾರ್ವತಿ ಅವರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಉಳಿಸ್ಕೊಡ್ಬೇಕಲ್ವಾ? ಆಗ್ತಾನೆ ಅವ್ರಿಗೆ ಟಾಸ್ಕಲ್ಲಿ ಗೆಲ್ಲೋದಕ್ಕಾಗೋದು. ಓ ಹೌದಲ್ವಾ? ಮತ್ತೇನ್ ಮಾಡೋದು? ಎಲ್ಗೆ ಹೋಗೋಣ? ಮೂವಿಗೆ ಹೋಗೋಣ? ಮೂವಿ ಬೇಡ, ಇನ್ನೊಂದು ದಿನ ಹೋಗೋಣ. ಓಕೆ, ಪಾರ್ಕ್. ಯಾಕಪ್ಪ, ನಾನ್ ನಿನ್ ಕಣ್ಣಿಗೆ ಇನ್ನೂ ಲವರ್ ತರ ಕಾಣಿಸ್ತಿದ್ದೀನಾ? ಚಿನ್ನ, ನನ್ ಕಣ್ಣಿಗೆ ಯಾವಾಗ್ಲೂ ಇನ್ನು ಲವರ್. ಲವ್ ಬಗ್ಗೆ ಮಾತಾಡಿದ್ರೆ ಸಾಕು ರೋಮಿಯೋ ಆಗ್ಬಿಡ್ತೀಯ. ಜೂಲಿಯಟ್ ಇಲ್ಲೇ ಇರ್ಬೇಕಾರೆ ನಾನು ಯಾವಾಗ್ಲೂ ರೋಮಿನ ತಾನೆ. ಮಾತ್ ಸಾಕು, ಈಗ ಎಲ್ಲಿಗೆ ಹೋಗೋದು ಹೇಳು? ಪಾನಿಪುರಿ ತಿನ್ನಕೋಣ? ಹಾ, ಒಳ್ಳೆ ಚಾಯ್ಸ್. 5,000 ಸಾವಿರ ರೂಪಾಯಿ ಖರ್ಚಾಗೋ ಜಾಗದಲ್ಲಿ 50 ರೂಪಾಯಿಲೇ ಮುಗಿಸ್ಬಿಡ್ಬೋದು. ಹಲೋ ಮಣ್ಣಿ, ಈಗ 1 ಪ್ಲೇಟ್ಗೆ 40 ರೂಪಾಯಿ. ಆಗ್ಲಿ ಬಿಡು, 2ರಿಂದ 4 ಪ್ಲೇಟ್ ಅಂದ್ರೂ ಒಂದು 120 ರೂಪಾಯಿ ಆಗುತ್ತೆ. ಹಾ ಸರಿ ಸರಿ. ಬಟ್ ನಿನ್ಗೆ ಓಕೆ ತಾನೆ? ನಿನಗೆ ಖುಷಿ ತಾನೆ? ನಂಗೆ ಖುಷಿನೇ. ಇದೇ ಖುಷಿಗೆ ಏನು ಇಲ್ಲ. ಬಾಯಿ ಮುಚ್ಕೊಂಡು ಗಾಡಿ ತೆಗಿಯೋದಾನೆ, ಓಡಿಸ್ಕೊಂಡು ಹೋಗ್ತೀನಿ. ಓಡಿಸು. ಓಯ್ ಸಾರಿ. ಮದ್ವೆ ಆದಾಗಿಂದ ಪ್ರತಿ ವೀಕೆಂಡ್ ನಿನ್ನ ನಾನು ಯಾವ್ದಾರ ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗ್ತಿದ್ದೆ, ಆದ್ರೆ ಇವತ್ತಾಗ್ಲಿಲ್ವಲ್ಲ, ಅದಕ್ಕೆ. ಪ್ರೀತು, ನೀನು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋಂಥದ್ ಏನೂ ಇಲ್ಲ. ನಾನು ಇಷ್ಟಪಟ್ಟೆ ತಾನೇ ಇಲ್ಲಿಗೆ ಬಂದಿದ್ದು. ಅಲ್ಲ ಪ್ರೀತು, ಮದ್ವೆಗ್ ಮುಂಚೆ ನಾವಿಬ್ರು ಎಷ್ಟೋ ಸರಿ ಹೀಗೆ ರೋಡ್ ಸೈಡ್ ಅಲ್ಲಿ ತಿಂದಿಲ್ವಾ? ಎಲ್ಲ ಟೈಮಲ್ಲೂ ಒಂದೇ ತರ ಇರೋದಿಕ್ಕಾಗತ್ತಾ? ನೀನ್ ತಲೆ ಕೆಡಿಸ್ಕೋಬೇಡ. ಪಾರ್ವತಿಯವರಿಗೋಸ್ಕರ ನಾವಿಬ್ರು ಇಷ್ಟು ಮಾಡದೇ ಇದ್ರೆ ಹೇಗೆ? ನಮ್ ಪ್ರೀತಿಗೋಸ್ಕರ ಅವ್ರು ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ನಾವು ಇಷ್ಟು ಮಾಡ್ತಿದ್ರೆ ಹೇಗೆ ಅಲ್ವಾ? ಕರೆಕ್ಟ್. ಪಾರ್ವತಿಯವರು ಈ ಟಾಸ್ಕ್ ಅಲ್ಲಿ ಗೆದ್ರೆ ನಾವಿಬ್ರು ದೊಡ್ಡ ಸ್ಟಾರ್ ಹೋಟೆಲ್ಗೆ ಹೋಗಿ ಎಂಜಾಯ್ ಮಾಡೋಣ, ಓಕೆನಾ? ಹಾ, ಅದಕ್ಕೆ ಗೆದ್ದೇ ಗೆಲ್ತಾರೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಏನ್ ಪಾರು ಈ ರೀತಿ ಓದ್ಸದ? ಭಯ ಆಗಲ್ವಾ? ಇದೇನಿದೆ ಯಜಮಾನ್ರೆ, ಒಳ್ಳೆ ಚಿಕ್ಕ ಮಗು ತರ ಆಡ್ತಿದ್ದೀರಲ್ಲ. ಇದೇ ಮೊದಲನೇ ಸಲ ನಾನು ಹಬೆ ತಗೋತಾ ಇರೋದು. ತಗೊಂಡಿದ್ದೀನಿ, ಅದೇ ಫಾರ್ ದ ಫಸ್ಟ್ ಟೈಮ್ ಒಬ್ನೇ ತಗೊಂಡಿದ್ದೀನಿ. ನಾವಿಬ್ರು ಹಬೆ ತಗೊಳೋಣವಾ? ನನಗೆ ನೆಗಡಿ ಆಗಿಲ್ವಲ್ಲ? ಆಗತ್ತೆ. ಅದ್ ಹೇಗೆ? ಇವತ್ ನಾನು ಆಫೀಸಿಂದ ಬಂದಾಗಿಂದ ನೀನ್ ನನ್ ಜೊತೆನೇ ಇದೆ ಅಲ್ವಾ? ಆಗತ್ತೆ. ಅಷ್ಟಕ್ಕೆಲ್ಲ ನೆಗಡಿ ಆಗುತ್ತಾ? ಆಗತ್ತೆ. ಆಗಲ್ಲ. ಖಂಡಿತ ಆಗತ್ತೆ. ಆಗಲ್ಲ. ಆಗತ್ತೆ. ಅಕ್ಷಿ.
ಅಪ್ಪ ದೇವ್ರೆ, ನನ್ನ ಕೋರಿಕೆನ ಈಡೇರಿಸ್ಬಿಟ್ಟಿಯಲ್ಲ. ಇವಾಗಾದ್ರೂ ಹಬ್ಬೆ ತಗೊಳ್ವಾ? ಆದ್ರೆ ಹಬೆ ತಗೊಳ್ಳುವಾಗ ಮಾತಾಡಬಾರ್ದು. ಮೊದಲು ಹಬೆ ತಗೊಳ್ಳಿ. ಅದ್ರೊಂದು ಮಾತಿಲ್ಲ. ನನಗೆ ಮುಂದಿನ ಜನ್ಮ ಅಂತ ಇದ್ರೆ ನೀನೇ ನನ್ನ ಹೆಂಡತಿಯಾಗಿ ಬರ್ತೀಯಾ? ಮುಂದಿನ ಜನ್ಮ ಮಾತ್ರ ಅಲ್ಲ, 100 ಜನ್ಮಕ್ಕೂ ನಾನೇ ನಿಮ್ಗೆ ಹೆಂಡತಿಯಾಗಿರ್ತೀನಿ. ಹಬೆ ತಗೊಳ್ಳಿ. ದೈವಂ ಶರಣಂ ನಿತ್ಯಂ ನಿಲಯಂ ಸತ್ಯಂ ವರದಂ ಸತ್ಸದ ಸರೆ ರೆ 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 ಗ ಗ ಮ ರೆ ಪ ಗ ಮ ನಿ ಸ ಸ ಸ ರೆ 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 ಗ ಗ ಮ ರೆ ಪ ಗ ಮ ನಿ ಸ ಸ ಸ ರೆ 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 ಗ ಗ ಮ ರೆ ಸ ಮ ಪ ನಿ ಪ ಸ ಗ ನಿ ಪ ಗ ಮ ರೆ. ಅತ್ತೆ, ನಿನ್ನೆ ರಾತ್ರಿ ನನ್ನ ರೂಮ್ನಲ್ಲಿ AC ತನ್ನಷ್ಟಕ್ಕೆ ತಾನೇ ಆಫ್ ಆಗೋಗಿತ್ತು. ಮತ್ತೆ ನಾನೇ ಆನ್ ಮಾಡಿದೆ, ಅವಾಗ ಆನ್ ಆಯ್ತು. ಯಾಕೆ? ಏನಾಗಿರ್ಬೋದು? ಪ್ರಾಬ್ಲಮ್ ACದೋ ರಿಮೋಟ್ದೋ? ಮೋಸ್ಟ್ಲಿ AC ಪ್ರಾಬ್ಲಮ್ ಆಗಿರುತ್ತೆ ಮಾಮ್. ಅದ್ ಹೇಗೆ ಹೇಳ್ತೀಯಾ? ಅದು ಮಾಮ್ AC ಹಳದಾಯ್ತಲ್ಲ, ಅದಕ್ಕೆ ಅನ್ಸುತ್ತೆ. ನಾವು ರೆಗ್ಯುಲರ್ ಆಗಿ ಎಲ್ಲ ACಗಳನ್ನು ಸರ್ವಿಸ್ ಮಾಡಿಸ್ತಾನೆ ಇರ್ತೀವಲ್ಲ, ಮತ್ತ್ಯಾಕೆ ಈ ಪ್ರಾಬ್ಲಮ್ ಆಯ್ತು? ಯಾವುದಕ್ಕೂ ಸರ್ವಿಸ್ ಏಜೆಂಟ್ ಅನ್ನ ಕರೆಸಿ AC ರಿಪೇರಿ ಮಾಡಿಸ್ಬಿಡು. ಸರಿ ಮಾಮ್. ಅಮ್ಮನ ರೂಮಲ್ಲಿ AC ಆಫ್ ಮಾಡಿದ್ ನೀವೇನಾ? ಕಸನ ಬರ್ಕೆಯಿಂದ ಗುಡಿಸ್ಬೋದು, ಸೋಫಾನ ಬಟ್ಟೆಯಿಂದ ಒರೆಸ್ಬೋದು, ದೊಡ್ಡ ಹೋಟ್ಲಲ್ಲಿ ಊಟ ಮಾಡದೇ ಇದ್ರು ಚಿಕ್ಕ ಕ್ಯಾಂಟೀನಲ್ಲಿ ಊಟ ಮಾಡ್ಬೋದು. ಆದ್ರೆ ಅಮ್ಮನ ರೂಮಿನ AC ಆಫ್ ಮಾಡಿದ್ದು ನನಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ಯಾಕೆ ತಲೆ ಕೆಡಿಸ್ಕೊಳ್ತಿದ್ರ ಅದಕ್ಕೆ? ಡೋಂಟ್ ವರಿ, ಮಾಮ್ಗೆ ನಾನೇ ಮಾಡಿದ್ದೀನಿ ಅಂತ ಡೌಟ್ ಬರಲ್ಲ. ಅಮ್ಮಂಗೆ ಅನುಮಾನ ಬರ್ಲಿಲ್ಲ ಅನ್ನೋದು ಸಮಾಧಾನದ ವಿಷಯ ಅಲ್ಲ. ನೀವ್ AC ಆಫ್ ಮಾಡಿದ್ರಿಂದ ಅಮ್ಮ ನೆನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ. ದಯವಿಟ್ಟು ಅಮ್ಮಂಗೆ ಈ ರೀತಿ ಇನ್ ಮುಂದೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಸರಿ ಅದಕ್ಕೆ. $80,000ನ ಬೇರೆ ಯಾವ್ದ್ರಲ್ಲಾದ್ರೂ ಉಳ್ಸೋದಕ್ಕೆ ಪ್ರಯತ್ನ ಪಡೋಣ. ಪಾಪ ದಾಮಿನಿ ಮೇಡಮು ಅಷ್ಟಿಷ್ಟಪಟ್ಟು ಈ ಸೀರೆನ ಆರ್ಡರ್ ಮಾಡಿದ್ದಾರೆ, ಅವ್ರು ತಗೊಳ್ಳಿ ಬಿಡಿ. ಪಾರ್ವತಿ, ಎಂಥ ದೊಡ್ಡ ಮನ್ಸಮ್ಮ ನಿಂದು. ಕಲಿಯುಗದ ಕರುಣೆ ಕಣಮ್ಮ ನೀನು. ಈ ನೊಂದ ಬೆಂದ ಜೀವನ ಈ ಮನೇಲಿ ಅರ್ಥ ಮಾಡ್ಕೊಂಡಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನೀನೊಬ್ಳೆ ಕಣಮ್ಮ ಪಾರ್ವತಿ. ನನ್ ಮನ್ಸಿಗೆ ತುಂಬಾ ಖುಷಿ ಆಗ್ತಿದೆ. ಹಾ, ಈ ಸೀರೆನ ಇವತ್ತು ಉಟ್ಕೊಳ್ಳಲ್ಲ, ನೀನು ಈ ಟಾಸ್ಕ್ ಅಲ್ಲಿ ಗೆಲ್ತಿಯಲ್ಲ ಆವತ್ತು ಉಟ್ಕೋತೀನಿ, ಸರಿನಾ? ತಗೊಳಪ್ಪ ದುಡ್ಡು, ಹೋಗೋಗೋಗ್ ನೀನು. ದಿನದಿಂದ ಎಲ್ರ ಬಟ್ಟೆನೂ ನೀವೇ ಒಗಿತಾ ಇದ್ದೀರಾ? ವಾಷಿಂಗ್ ಮೆಷಿನ್ ಇಲ್ವಾ? ಅದ್ರಲ್ಲಿ ಒಕ್ಕೊಂಡ್ರೆ ಆಯ್ತು, ಇಲ್ಲಾಂದ್ರೆ ನನಗ್ ಕೊಡಿ, ನಾನ್ ಒಗಿತೀನಿ.
ಈ ಮನೆ ಸೊಸೆಯಾಗಿದ್ಕೊಂಡು ನೀವೀ ಕೆಲಸ ಮಾಡೋದೆ? ಸಾವಿತ್ರಕ್ಕ, ಪಾರ್ವತಿ ಅವ್ರಿಗೆ ನೀವ್ ಹೇಗೆ ತಾಯಿ ಥರನೋ ನನ್ಗೂ ಹಾಗೆ ಅಲ್ವಾ? ಮಗ್ಳು ಹೀಗ್ ಗಟ್ಮುಟ್ಟಾಗಿರ್ಬೇಕಾದ್ರೆ ತಾಯಿಯಿಂದ ಈ ರೀತಿ ಕೆಲಸ ಮಾಡಿಸ್ಕೋಬಾರ್ದಲ್ವಾ? ಅದು ಅಲ್ದೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಅದರಿಂದ ಪಾರ್ವತಿ ಅವ್ರು ಗೆಲ್ಲೋದಿಕ್ಕೆ ಅಡ್ಡಿ ಆಗ್ಬಾರ್ದು. ಅವರು ಈ ಟಾಸ್ಕ್ ಅಲ್ಲಿ ಗೆಲ್ಲೋದು ತುಂಬಾ ಮುಖ್ಯ. ಹಾಗಾಗ್ಬೇಕು ಅಂದ್ರೆ ನಾವೆಲ್ಲ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಲೇಬೇಕು. ಜನನಿಯವ್ರೆ, ಊರಿನ ಮುಖಂಡ್ರ ಮಗಳು ನೀವು, ಈ ಅರಸನ್ ಕೋಟೆ ಮನೆ ಸೊಸೆ. ನನಗೋಸ್ಕರ ನೀವು ಇದನ್ನೆಲ್ಲ. ಮತ್ತೆ ನೀವ್ಯಾರು? ನೀವು ನಂಗೆ ಅಕ್ಕನ್ ಸಮ, ನಮ್ಮಪ್ಪಂಗೆ ಮಗ್ಳು ಸಮಾನ. ಅದು ಅಲ್ದೆ ಅರಸನ್ ಕೋಟೆ ಹಿರಿ ಸೊಸೆ ನೀವು. ನೀವೇ ಟಾಸ್ಕ್ ಅಲ್ಲಿ ಗೆಲ್ಬೇಕು ಅಂದ್ರೆ ನಿಮ್ ತಂಗಿಯಾಗಿ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ? ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ತಂಗಿ ರೂಪದಲ್ಲಿ ನಾನು ನಿಮ್ಮನ್ನು ಪಡ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ನನ್ನ ಅದೃಷ್ಟನೇ. ಏನು 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 ಏನೇನೇನು ನೀವು ಅವಳಿಗೆ 80,000 ಕೊಟ್ರ? ನಾನ್ ಇದನ್ನ ನಂಬಲ್ಲ. ಅಲ್ಲ ರೀ, ನನ್ ಗಂಡ ಮೋಹನ್ ಬನ್ರಿ ಹೊರಗಡೆ ಹೋಗಿ ಒಂದ್ 4 ಪ್ಲೇಟ್ ಪಾನಿಪುರಿ ತಿನ್ಕೊಂಬರೋಣ ಅಂತಂದ್ರೆ 80 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳೋ ನೀವು ಅವಳಿಗೆ 80,000 ಕೊಟ್ರ? ನಾನು ಇದನ್ನ ನಂಬೋದೇ ಇಲ್ಲ. ಹೌದು ಕಣೆ, ನಾನೇ ಕೊಟ್ಟಿದ್ದು. ಅದಕ್ಕೆ ದುಡ್ಡು ಕೊಟ್ಟಿದ್ದು ನಾನೇ, ನಿಜ. ಯಾಕೆ ಅಂದ್ರೆ ದಾಮಿನಿ ಈ ವಾರದಲ್ಲಿ 80,000 ರೂಪಾಯಿ ಸೀರೆ ತಗೊಂಡಿದ್ದಾಳೆ. ಅದರ ಅವಶ್ಯಕತೆ ಇಲ್ಲದೆ ಹೋದ್ರು ಪಾರ್ವತಿ ಖರ್ಚಲ್ಲಿ ಜಾಸ್ತಿ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಾಳೆ. ಅದ್ಗೆ ನೀವು ಟಾಸ್ಕ್ ಕೊಟ್ಟಿದ್ದು ಪಾರ್ವತಿಗೆ. ಅವಳು ಅಷ್ಟೆಲ್ಲ ಕಷ್ಟಪಟ್ಟು ಟಾಸ್ಕ್ ಗೆದ್ರೆ ನೀವು ಅವಳಿಗೆ ಮುಖ ಕೊಟ್ಟು ಕಂಗ್ರಾಟ್ಸ್ ಹೇಳಿದೆ, ನಮ್ಮೆಲ್ಲರಿಗೂ ಕಂಗ್ರಾಟ್ಸ್ ಹೇಳಿದ್ರಿ. ಯಾಕತ್ಗೆ? ನಾನು ಯಾಕೆ ಹಾಗೆ ಹೇಳಿದೆ ಅಂದ್ರೆ, ಇದು ನಿಮ್ಮೆಲ್ಲರ ಗೆಲುವು, ಪಾರ್ವತಿ ಗೆಲುವಲ್ಲ. ಪಾರ್ವತಿನ ಗೆಲ್ಲಿಸಲೇಬೇಕು ಅಂತ ನೀವೆಲ್ಲ ಎಷ್ಟು ಶ್ರಮ ಪಟ್ಟಿದ್ದೀರಾ, ಏನೇನು ತ್ಯಾಗ ಮಾಡಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳಿದ್ದು ಇದು ಪಾರ್ವತಿಯ ಗೆಲುವಲ್ಲ, ನಿಮ್ಮೆಲ್ಲರ ಗೆಲುವು ಅಂತ. ನೀವೆಲ್ಲರೂ ಮಾಡಿರೋ ತ್ಯಾಗಗಳನ್ನ ಹೇಳ್ತಾ ಹೋದ್ರೆ ಪಟ್ಟಿ ಉದ್ದವಾಗಿದೆ. ನೀವು ಫ್ರೂಟ್ ಜ್ಯೂಸ್ ಕುಡಿಯೋದನ್ನೇ ಬಿಟ್ಬಿಟ್ರಿ. ಪ್ರೀತು ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗಿ ಊಟ ಮಾಡಿಸೋದಾಗ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಎಲ್ಲ ಬಿಟ್ಬಿಟ್ಟ. ಆದಿತ್ಯ, ನೀವು ಮನೇಲಿ ಇಷ್ಟೊಂದು ಕಾರುಗಳು, ಡ್ರೈವರ್ಗಳು ಇದ್ರೂ ಕೂಡ ಒಂದೇ ಆಟೋದಲ್ಲಿ ಆಫೀಸ್ಗೆ ಹೋದ್ರಿ. ಪ್ರೀತು ಅಯನ್ ಮಾಡಿ ಕೈ ಸುಟ್ಕೊಂಡ. ಜನನಿ ಬಟ್ಟೆ ಒಗೆದು ಹಾಕಿದ್ಲು. ಕರೆಂಟ್ ಬಿಲ್ ಉಳಿತಾಯ ಮಾಡೋದಕ್ಕೋಸ್ಕರ AC ಆಫ್ ಮಾಡ್ಬಿಟ್ಟ ಪ್ರೀತು. ನಾನು ಬಂದು ಕೇಳಿದಾಗ ರಿಪೇರಿ ಆಗಬೇಕು, ಕೆಟ್ಟ ಹೋಗಿದೆ ಅಂತ ಹೇಳ್ದೆ. 2ನೇ ದಿನನೂ ಆಫ್ ಮಾಡ್ದ. ಎಲ್ಲಿ ನನಗೆ ಸೆಕೆಗೆ ಎಚ್ಚರ ಆಗಿ ನಾನು ಕೇಳ್ಬಿಡ್ತೀನೋ ಅಂತ ರಾತ್ರಿ ಪೂರ್ತಿ ಆದಿತ್ಯ ಬೀಸಣಿಗೆಯಿಂದ ಗಾಳಿ ಬೀಸ್ತಾ ಕೂತಿದ್ದ. ನನ್ನ ಪ್ರಕಾರ ಉಳಿತಾಯ ಮಾಡೋದು ಅಂತಂದ್ರೆ ಇನ್ನೊಬ್ಬರ ಕಂಫರ್ಟನ್ನು ಕಿತ್ಕೊಳ್ಳೋದ್ರಿಂದನೋ ಅಥವಾ ಕಡಿಮೆ ಮಾಡೋದ್ರಿಂದನೋ ಅಲ್ಲ, ಅಲ್ವಾ ಮೋಹನ್? ಪಾರ್ವತಿ ಇಷ್ಟೊಂದು ಎಕ್ಸ್ಟ್ರಾ ಮ್ಯಾಗಝಿನ್ಸು ಪೇಪರ್ಸು ಅವಶ್ಯಕತೆ ಇಲ್ಲ, ಯಾರು ಅದನ್ನ ಓದಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ಲಲ್ಲ. ಅದೆಲ್ಲ ಯಾವ ಮ್ಯಾಗಝಿನ್ಸು ಪೇಪರ್ಸು ಗೊತ್ತಾ? ನಮ್ಮನೆಯ ಹೌಸ್ ಕೀಪಿಂಗ್ ಸ್ಟಾಫ್, ಕಿಚನ್ ಸ್ಟಾಫ್,
ಇವರೆಲ್ಲ ಓದ್ತಾ ಇದ್ದಂಥದ್ದು. ಅದರಿಂದ ಅವ್ರಿಗೆ ಸಿಗ್ತಾ ಇದ್ದಂತಹ ಜ್ಞಾನ, ಮನರಂಜನೆ, ಅವ್ರ ಕಂಫರ್ಟ್ ಝೋನ್ ಎಲ್ಲನೂ ಕಿತ್ಕೊಂಡ್ ಹಾಗಲ್ವಾ ಮೋಹನ್? ಊಟಕ್ಕೆ ತುಪ್ಪ ಹಾಕೊಳ್ಳೋದನ್ನ ಬಿಟ್ಟಿದ್ದಾಯ್ತು, ತಣ್ಣೀರಲ್ಲಿ ಸ್ನಾನನೂ ಮಾಡಿದ್ದಾಯ್ತು. ಇದೆಲ್ಲ ನಿಮ್ ಪ್ರಕಾರ ಜೆನ್ಯುವಿನ್ ಉಳಿತಾಯ ಅಂತ ಅನ್ಸುತ್ತಾ ಮೋಹನ್? ನಾನು ಊಟ ಬಿಟ್ಟಿದ್ದಿದ್ರೆ ಇನ್ನಷ್ಟು ದುಡ್ಡು ಉಳಿದಿರ್ತಿತ್ತು. ಜನನಿ ಅವರೇ, ಹೇಳಿ ಪಾರ್ವತಿ ಅವರೇ. ಅಲ್ಲ, ಇವತ್ ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ರಂಗೋಲಿ ಹಾಕಿ ದೇವ್ರ ದೀಪ ಹಚ್ಚಿದಿರಲ್ಲ, ಏನ್ ವಿಶೇಷ? ನಾನಾ? ಇಲ್ವಲ್ಲ, ನಾನು ಈಗಷ್ಟೇ ಸ್ನಾನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಹೌದಾ? ಮತ್ ಇದನ್ನೆಲ್ಲ ಮಾಡಿದ್ಯಾರು? ನಾನು. ದ ಒನ್ ಅಂಡ್ ಓನ್ಲಿ ದೌಲತ್ ದಾಮಿನಿ. ಏನೇ ನೀನು ಈ ಕೆಲಸ ಎಲ್ಲ ಮಾಡಿದ್ಯಾ? ಓ ಮೈ ಕಿಲ ನಂಬಕ್ಕೆ ಆಗ್ತಿಲ್ಲ. ಅದು ಓ ಮೈ ಕಿಲ ಇಲ್ಲ, ಓ ಮೈ ಗಾಡ್ಜಿಲ್ಲ ಸಿಂಧಳ ಕಾಂಚನ ಬಿಡ ಮಿನಿಂಗ ಟಿಶ್ಯಾ. ಇದನ್ನೇ ತಾನೇ ನೀನು ಯಾವಾಗ್ಲೂ ಓದೋದು. ಅದ್ ಸರಿ, ಇಷ್ಟು ಬೆಳಿಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲ ಮಾಡುವಂತ ಒಳ್ಳೆ ಬುದ್ಧಿ ಹೇಗೆ ಬಂತು ನಿಂಗೆ? ಅದೇ ನನಗೂ ಕೂಡ ಯಕ್ಷ ಪ್ರಶ್ನೆ ನನ್ ಗಂಡ ಮೋಹನ್. ಈ ಇಡೀ ಮನೆ ಕೆಲ್ಸನೆಲ್ಲ ನಾನೇ ಮಾಡಿದೀನಿ ಅಂತ ನನ್ ಬೆಳಿಗ್ಗೆ ಜಾವ ಕನ್ಸ್ ಬಿದ್ದಿತ್ತು. ಲೇ, ಚೋಕು ಚಮಕು ಕೊಡೋದನ್ನ ನಿನ್ನಿಂದ ಕಲಿಬೇಕು ಕಣೆ. ಮತ್ತೆ ಯಾಕೆ ಎಲ್ಲಾ ಕೆಲಸ ನಾನೇ ಮಾಡಿದೆ ಅಂದೆ? ಸುಮ್ನೆ ಎಂಟ್ರಿಗೊಂದ್ ಬಿಲ್ಡಪ್ ಇರ್ಲಿ ಅಂತ. ನಿನ್ನ 3 ಹೊತ್ತು ಬಿಲ್ಡಪ್ ಅನ್ಕೊಂಡು ಮಾಡೋದಕ್ಕೆ 100 ಕೆಲಸ ಇದ್ರು ಏನೂ ಮಾಡದೆ ವೇಸ್ಟ್ ಬಾಡಿ ತರ ತಿನ್ಕೊಂಡು ಬಿದ್ದಿರ್ತೀಯಲ್ಲ, ನೀವೊಂದ್ ಚೂರು ನಾಚಿಕೆ ಆಗಲ್ವಾ? ಮೂರನ್ ಬಿಟ್ಟವರು ಊರ್ಗೆ ದೊಡ್ಡವರು ಅನ್ನೋ ಮಾತನ್ನ ನೀವು ಕೇಳಿಲ್ವಾ ನನ್ ಗಂಡ ಮೋಹನ್? ಬಟ್ ನೀವೇನೇ ಅಂದ್ರು ಐ ಡೋಂಟ್ ಕೇರ್. ಪ್ಲೀಸ್ ಲಿಸನ್ ಟು ಮೀ ಮೈ ಗಂಡ ಮೋಹನ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಇನ್ ದ ಹಿಸ್ಟ್ರಿ ಆಫ್ ಅರ್ಸನ್ ಕೋಟೆ ದಿ ಜಂಗಲ್ ಬುಕ್. ಭದ್ರಕಾಳಿ ಬಾಯಲ್ಲಿ ಇಂಗ್ಲಿಷ್ ಕೇಳಿದ್ರೆ ಹೀಗೆ ಆಗೋದು. ಚಿಕ್ಕಪ್ಪ, ನಿಮ್ಮಿಬ್ಬರು ಜಗಳ ನೆವರ್ ಎಂಡಿಂಗ್. ಈ ಸಿಚುವೇಶನ್ಗೆ ಇವೆಲ್ಲ ಬೇಕಾ? ಖಂಡಿತ ಬೇಡಪ್ಪ. ಹಾಗಾದ್ರೆ ಈ ಕೆಲ್ಸನೆಲ್ಲ ಸಾವಿತ್ರಕ್ಕನೋ ಬಾನುನೋ ಭಾಗ್ಯನೋ ಮಾಡಿದ್ರಾ? ಅವ್ರಿನ್ನೂ ಬಂದೇ ಇಲ್ವಲ್ಲ ಪಾರ್ವತಿ ಅವರೇ. ಅವ್ರಿನ್ನೂ ಬಂದಿಲ್ವಾ? ಹಾಗಾದ್ರೆ ಈ ಕೆಲ್ಸನೆಲ್ಲ ಯಾರು ಮಾಡಿದ್ರು? ಏನ್ ಹೇಳ್ತಿದ್ದೀರಾ ನೀವು? ಮೊದ್ಲು ಕಾಫಿ ತಗೊಳ್ಳಿ, ತಣ್ಣಗಾಗುತ್ತೆ, ಆಮೇಲೆ ಮಾತಾಡೋಣ. ಅಮ್ಮ ಕೊಡಿ, ಮೊದ್ಲು ಕುಡೀಲಿ. ಯಾಕದ್ಕೆ ಈ ಕೆಲಸ ನೀವು ಮಾಡ್ತಿದ್ದೀರಾ? ನಿಮ್ಮನ್ನ ಈ ತರ ಎಲ್ಲ ನೋಡಕ್ ಆಗಲ್ಲ ಮಾಮ್. ನಮ್ಗೆ ಯಾಕೆ ಈ ತರ ಮಾಡಿದ್ರಿ? ಕಾರಣ ಇದೆ. ಅದೇನೇ ಆಗಿರ್ಲಿ ಅಕ್ಕ, ಈ ಮನೇಲಿ ನಿಮ್ ನಂತರ ಹಿರಿ ಹೆಂಗ್ಸು ಅಂದ್ರೆ ನಾನಿದ್ದೀನಿ. ಬೇಕಾದ್ರೆ ಕೆಲ್ಸನೆಲ್ಲ ನಾನ್ ಮಾಡ್ತೀನಿ ಅಕ್ಕ. ಆದ್ರೆ ನೀವು ಮಾತ್ರ ಪಾರ್ವತಿ ತರ ಮನೆ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಅಕ್ಕ, ಬಿಲ್ಕುಲ್ ಇಷ್ಟ ಇಲ್ಲ. ಅಮ್ಮ, ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಏನು? ದಯವಿಟ್ಟು ಹೇಳಿ. ಒಬ್ರು ಮನೆಗೆ ಬರ್ಬೇಕು. ಅವ್ರು ಬರ್ತಿದ್ದ ಹಾಗೆ ಕಾರಣ ಏನು, ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಎಕ್ಸ್ಕ್ಯೂಸ್ ಮೇ. ಬನ್ನಿ ಸುಬ್ರಹ್ಮಣ್ಯ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ನಾನು ಹೇಳಿದ ಪೇಪರ್ಸ್ ಎಲ್ಲ ಸಿದ್ಧವಾಗಿದೆಯಾ? ಎಸ್ ಮ್ಯಾಮ್, ನೀವು ಹೇಳಿದಾಗೆ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಪೇಪರ್ಸ್ ಎಲ್ಲ ರೆಡಿ ಇದೆ.
ಏನು ಪವರ್ ಆಫ್ ಅಟರ್ನಿನ ಅಮ್ಮ? ಅದ್ರ ಗತಿ ಏನಿತ್ತಮ್ಮ? ಸುಬ್ರಹ್ಮಣ್ಯ ಅವರೇ, ಸ್ಪೆಷಲ್ ಪವರ್ ಆಫ್ ಅಟರ್ನಿಯ ಬಗ್ಗೆ ಒಂದು ಬ್ರೀಫಿಂಗ್ ಅನ್ನ ನೀವು ಕೊಡಿ. ಅದಾದ ಮೇಲೆ ವಿವರಗಳನ್ನ ಓದಿ ಹೇಳಿದ್ರೆ ಆಯ್ತು. ಖಂಡಿತ ಮೇಡಮ್. ನೋಡಿ, ಅಖಿಲ ಮೇಡಮ್ ಅವರು 1 ತಿಂಗಳ ಕಾಲ ತಮ್ಮ ಅಧಿಕಾರವನ್ನ ಬೇರೆಯವರಿಗೆ ವರ್ಗಾಯಿಸಿದ್ದಾರೆ. ಯಾರ ಹೆಸರಿಗೆ ಅಧಿಕಾರನ ವರ್ಗಾಯಿಸಿದರೋ ಅವರು ಅಖಿಲ ಮೇಡಮ್ ಸ್ಥಾನದಲ್ಲಿ ನಿಂತು ಅರಸನಕೋಟೆ ಕಂಪನಿ ವ್ಯವಹಾರಗಳನ್ನ ನೋಡ್ಕೋಬೇಕಾಗುತ್ತೆ. ಅಕ್ಕ ಯಾಕೋ ತಮ್ಮ ಪೋಸ್ಟ್ ಇಂದ ಸನ್ಯಾಸತ್ವ ತಗೊಳ್ಳೋ ತರ ಅನಿಸ್ತಾ ಇದೆ. ಅವತ್ತು ತಮ್ಮ ಚೇರ್ನ ಪಾರ್ವತಿಗೆ ಬಿಟ್ಕೊಡಕ್ಕೆ ಮುಂದಾಗಿದ್ರು. ಇವತ್ತು ಆದಿತ್ಯನ್ಗೆ ಅವರ ಪೂರ ಅಧಿಕಾರನ ಕೊಡ್ತಾರೆ ಅನ್ಸುತ್ತೆ. ಅಮ್ಮ, ಯಾವುದೇ ಕಾರಣಕ್ಕೂ ನನ್ನ ಹೆಸರಲ್ಲಿ ಪವರ್ ಆಫ್ ಅಟರ್ನಿ ಮಾಡೋದು ಬೇಡ. ಈ ಮನೆ ಕಂಪನಿ ಅಧಿಕಾರ ಅಲ್ಲ, ಯಾವತ್ತೂ ನಿಮ್ ಕೈಲೇ ಇರಬೇಕು. ಅದೇ ಒಳ್ಳೇದಮ್ಮ. ಮಾಮ್, ಬ್ರೋ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಈಗಲೇ ಈ ಥರ ಡಿಸಿಷನ್ಸ್ ಎಲ್ಲ ತೊಗೊಳಕ್ ಹೋಗ್ಬೇಡಿ ಮಾಮ್, ಪ್ಲೀಸ್ ಮಾಮ್. ಅತ್ಗೆ, ಮಕ್ಕಳು ಅಷ್ಟು ಹೇಳ್ತಾರೆ ಅನ್ನೋದಕ್ಕಿಂತ ನೀವಿಷ್ಟು ಅರ್ಜೆಂಟ್ ಆಗಿ ನಿರ್ಧಾರ ಮಾಡೋ ಅವಶ್ಯಕತೆ ಏನಿತ್ತು? ಸಾರಿ ಆದಿ, ಅತ್ತಿಗೆ ಇವತ್ತು ನಡ್ಕೊಂಡಿದ್ದ ರೀತಿಗೆ ಕಾರಣ ನಾನೇ. ಚಿಕ್ಕಪ್ಪ, ಏನ್ ಹೇಳ್ತಾ ಇದ್ದೀರಾ? ಅಮ್ಮನ ವರ್ತನೆಗೆ ನೀವ್ ಹೇಗೆ ಕಾರಣ ಆಗ್ತೀರಾ? ಅಖಿಲಾಂಡೇಶ್ವರಿ ಯಾವುದೇ ಕಾರಣಕ್ಕೂ ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ಳಲ್ಲ. ಯಾಕೆಂದ್ರೆ ನಿಮ್ಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ. ಮನೆ ಕೆಲಸದವಳಾಗಿದ್ದವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ತನ್ನ ಸ್ಥಾನ ಎಲ್ಲಿ ಕಿತ್ಕೊಂಡ್ಬಿಡ್ತಾಳೋ ಅನ್ನೋ ಭಯ ಅಂತೆ. ಜನ ಮಾತಾಡ್ತಾ ಇರೋದಕ್ಕೂ ನೀವು ನಡ್ಕೊಳ್ತಾ ಇರೋದಕ್ಕೂ ತಾಳೆ ಆಗ್ತಿದೆಯಲ್ವಾ? ಜನಗಳ ಮಾತನ್ನ ಸುಳ್ಳು ಮಾಡೋದಕ್ಕಾದ್ರೂ ನಿಮ್ಮ ನಿರೀಕ್ಷೆಗಳು ಮುಟ್ಟೋದಕ್ಕೆ ಪಾರ್ವತಿಗೆ ಅವಕಾಶಗಳನ್ನ ಕೊಡ್ಬೇಕಲ್ವಾ? ಅದ್ಗೆ ತಪ್ಪ ಮಾಡ್ಬಿಟ್ರಿ ಚಿಕ್ಕಪ್ಪ. ನೀವು ಪಾರ್ವತಿ ಪರ ಮಾತಾಡೋ ಭರದಲ್ಲಿ ಅಮ್ಮಂಗೆ ಹಾಗೆ ಹೇಳ್ಬಾರ್ದಾಗಿತ್ತು. ಅವ್ರು ಬೇಜಾರು ಮಾಡ್ಕೊಂಡು ಇವಾಗ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಆಫೀಸ್ ಇನ್ಸಿಡೆಂಟ್ ಆದ್ಮೇಲೆ ನಾನು ಅವ್ರ ಜೊತೆ ಹೊರಟಾಗಿ ನಡ್ಕೊಂಡೆ. ಅಪ್ಪನೂ ಹಾಗೆ ಮಾತಾಡಿದ್ರು. ಇವಾಗ ನೀವು ಅಮ್ಮ, ದಯವಿಟ್ಟು ಇಂಥ ಕೆಲಸ ಎಲ್ಲ ಮಾಡಬೇಡಿ ಅಮ್ಮ. ನನಗೆ ನಿಮ್ಮ ಅಧಿಕಾರ ಬೇಡ, ನಿಮ್ ಪ್ರೀತಿ ಬೇಕು. ನೀವ್ ಮೈ ತುಂಬಾ ಒಡವೆ ಹಾಕೊಂಡು ಈ ಮನೆ ತುಂಬಾ ಓಡಾಡ್ಕೊಂಡಿದ್ರೆ ಅದನ್ನ ನೋಡೋದೇ ಚಂದ. ನಮ್ಮೆಲ್ರಿಗೂ ಅದೇ ಬೇಕು. ನೀವೇ ಈ ಮನೆ ಯಜಮಾನಿಮ್ಮ. ನೀವ್ ಈ ರೀತಿ ಕೆಲಸ ಮಾಡೋದನ್ನ ನನ್ ಕೈಯಿಂದ ನೋಡೋದಕ್ಕಾಗಲ್ಲ. ನಿಮ್ಗೆ ಏನ್ ಬೇಕು ಹೇಳಿಮ್ಮ, ನಾನೇ ಮಾಡ್ಕೊಡ್ತೀನಿ. ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ನನಗೆ ಹಿಂಸೆ ಆಗತ್ತಮ್ಮ. ನನಗೂ ನೀನು ಹೀಗೆ ನಡ್ಕೊಳ್ಳೋ ರೀತಿಯಿಂದ ಹಿಂಸೆನೇ ಆಗ್ತಿದೆ. ಅಮ್ಮ, ನಾನು 1.5 ಲಕ್ಷ ಉಳಿಸಿದ್ದು, ಪರೀಕ್ಷೆಯಲ್ಲಿ ಗೆದ್ದಿದ್ದು ನಿಮ್ ಸ್ಥಾನ ಪಡ್ಕೊಳ್ಳೋದಕ್ಕಲ್ಲ, ನಿಮ್ ಮನ್ಸಲ್ಲಿ ಸ್ಥಾನ ಪಡ್ಕೊಳ್ಳೋದಕ್ಕೆ. ನಾನು ಈ ಮನೆ ಕೆಲಸದೊಳಗಿದ್ದಾಗ ನನ್ನ ನೋಡಿ ಮುಕ್ತವಾಗಿ ನಗ್ತಾ ಪಾರ್ವತಿ ಬಾಮ್ಮ ಹೇಗಿದ್ಯಮ್ಮ ಅಂತ ಕೇಳ್ತಿದ್ರಲ್ಲ, ಆ ಅಕ್ಕರೆಗಷ್ಟೇ ನಾನು ಈಗ್ಲೂ ಚಡ್ಪಡಿಸ್ತಿರೋದಮ್ಮ. ಯಾವುದೇ ಕಾರಣಕ್ಕೂ ನಿಮ್ ಜಾಗನ ನಾನ್ ತುಂಬೋದಕ್ಕಾಗುತ್ತೆ ಅಂತನೋ ಅಥವಾ ನಿಮ್ ಜಾಗನ ನಾನ್ ಪಡ್ಕೋಬೇಕು ಅಂತನೋ ಬಯಸ್ದೋಳಲ್ಲ ಅಮ್ಮ. ಅಷ್ಟೇ ಅಲ್ಲ, ಮನೇಲಿ ಇಷ್ಟೊಂದ್ ಜನ ಅಡ್ಗೆಯವರಿದ್ದು ನೀವ್ ಈ ಅಡ್ಗೆ ಕೆಲಸ ಮಾಡೋದು ನಮಗೊಂಚೂರು ಇಷ್ಟ ಇಲ್ಲ ಅಮ್ಮ. ನಿರ್ಧಾರ ಮಾಡಾಗಿದೆ.
ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಿನಗ್ ಕೊಟ್ಟಿರೋ ಕೆಲ್ಸನ ನೀನ್ ಮಾಡು. ನನ್ನಿಂದ ನಿಭಾಯಿಸೋದಕ್ಕಾಗಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ ಯಜಮಾನ್ರೆ. ಪಾರು, ನಿನ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ಇದು ನಮ್ಮ ನಿರ್ಧಾರ ಅಲ್ವಲ್ಲ, ಅಮ್ಮ ತಗೊಂಡಿರೋ ತೀರ್ಮಾನ. ಅದನ್ನ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ? ನೋಡು, ನೀನ್ ಧೈರ್ಯವಾಗಿರು ಪಾರು. ಕಷ್ಟನೋ ಸುಖನೋ ಮುನ್ನುಗ್ಗಣ, ಇದನ್ನ ಒಪ್ಕೊಳ್ಳೇಬೇಕು. ಧೈರ್ಯವಾಗಿ ಮಾಡಬೇಕು. ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ನೀನ್ ಯಾಕೆ ಭಯ ಪಡ್ತಾ ಇದೀಯಾ? ಮದುವೆ ಆದಾಗಿಂದ ಅವ್ರು ನಿನ್ನ ಸೊಸೆ ಅಂತ ಒಪ್ಕೊಳ್ತಿಲ್ಲ ಅಂತ ಕೊರಗ್ತಾ ಇದ್ವಿ. ಆದ್ರೆ ಇವಾಗ ಆ ಕೊರಗನ್ನ ನೀಗಿಸುವಂತ ಅವಕಾಶ ಸಿಕ್ಕಿದೆ. ಇದನ್ನ ಬಳಸ್ಕೊಳ್ಳೋದ್ ಬಿಟ್ಟು ಆಗಲ್ಲ ಅಂತ ದೂರ ತಳೆದ್ರೆ ಅಮ್ಮ ನಿನ್ನ ಸೊಸೆ ಅಲ್ಲ ಅಂತ ದೂರ ತಳ್ತಾರೆ. ಅವಾಗ ಏನ್ ಮಾಡ್ತೀಯ ಹೇಳು? ಅವ್ರೀಗಾಗ್ಲೇ ನಿನ್ ಜೊತೆ ನನ್ನನ್ನು ದೂರ ಮಾಡಿದ್ದಾರೆ. ಅವ್ರು ನನ್ನ ಮಾತಾಡಿಸಿಲ್ಲ ಅಂದ್ರೂ ಪರವಾಗಿಲ್ಲ ಪಾರು, ನಿನ್ನ ಮಾತಾಡಿಸ್ಬೇಕು. ನಿನ್ನ ಸೊಸೆ ಅಂತ ಮನಸ್ಪೂರ್ವಕವಾಗಿ ಒಪ್ಕೊಬೇಕು. ಅವಾಗ್ಲೇ ನನಗೆ ಸಮಾಧಾನ. ದಯವಿಟ್ಟು ಪಾರು, ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಯಜಮಾನ್ರೆ, ನಿಮಗ್ ನನ್ ಮನ್ಸಿನ ಭಾವನೆಗಳು ಯಾಕೆ ಅರ್ಥ ಆಗ್ತಿಲ್ಲ? ಪಾಪ ಕಳೆದ ಸಲ ಜನನಿಯವರು ನಾನು ಅಮ್ಮನ್ ತರನೇ ಕಾಣ್ಬೇಕು ಅಂತ ಅಮ್ಮನ್ ಸೀರೆ ಒಡವೆ ಎಲ್ಲ ಹಾಕಿ ಅವ್ರ ತರ ಮಾತಾಡೋದನ್ನ, ಅವ್ರ ತರ ಇರೋದನ್ನ ಕಲ್ಸೋದಕ್ ಮುಂದಾದ್ರು. ಆದ್ರೆ ಇಡೀ ದಿನ ಕಳೆದ್ರು ಟೈಮ್ ಸಾಕಾಗ್ಲಿಲ್ಲ. ಅಂಥದ್ರಲ್ಲಿ ನಾನ್ ಅಮ್ಮನ್ ಜಾಗದಲ್ಲಿ ಕೂತು ಅವ್ರ ಜವಾಬ್ದಾರಿಗಳನ್ನ ಅವ್ರ ರೀತಿಲಿ ನಿಭಾಯಿಸೋದಕ್ ಸಾಧ್ಯನಾ ಯಜಮಾನ್ರೆ? ಅದನ್ನ ಕಲ್ಪಿಸ್ಕೊಂಡ್ರೇನೆ ಭಯ ಆಗುತ್ತೆ. ಅಖಿಲಮ್ಮ ನಿಭಾಯಿಸೋದು ಬರೀ ಜವಾಬ್ದಾರಿಗಳನ್ನಲ್ಲ, ಹಲವಾರು ವ್ಯಕ್ತಿಗಳನ್ನ, ಹಲವಾರು ಮನಸ್ಥಿತಿಗಳನ್ನ. ಅವತ್ ಇಡೀ ದಿನ ಪ್ರಯತ್ನ ಪಟ್ರು ಅಖಿಲಮ್ಮನ್ ತರ ಸರಿಯಾಗಿ ನನಗೆ ಅಂತ ಹೇಳೋದಿಕ್ ಬರ್ಲಿಲ್ಲ. ಅಂಥದ್ರಲ್ಲಿ ಇವತ್ ನಾನು ಅವ್ರ ಜಾಗದಲ್ಲಿ ಕೂತು ಕತ್ತು, ಗಾಂಭೀರ್ಯ, ಪರಿಸ್ಥಿತಿ, ಮನಸ್ಥಿತಿಗಳನ್ನೆಲ್ಲ ನಿಭಾಯಿಸೋ ಶಕ್ತಿ ಖಂಡಿತ ಇಲ್ಲ ಯಜಮಾನ್. ನನ್ನ ಮುಂದೆನೆ ಅಖಿಲಮ್ಮನ ಏಕವಚನದಲ್ಲಿ ಕರೆಯೋಷ್ಟು ಕೊಬ್ಬ? ಅವ್ರ ನೆರಳಲ್ಲಿರೋ ನಾವು ಸಾಯೋವರೆಗೂ ಅವ್ರಿಗೆ ನಿಯತ್ತಾಗಿರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಸೂಪರ್ ಕಣಮ್ಮ. ಇವಳು ಗಂಡನಾಗಿ ನನ್ನಿಂದಾನೇ ಆಗದೆ ಇರೋ ಕೆಲ್ಸನ ನೀನ್ ಈ ಮನೆ ಸೊಸೆಯಾಗಿ ಮಾಡಿ ತೋರಿಸ್ಬಿಟ್ಟೆ ಕಣಮ್ಮ. ತಾನು ಮಾಡಿದ್ದೆ ನಡೆಯೋದು ಅಂತ ಮೆರಿತಿದ್ದವಳು ಕೊಬ್ಬನ್ನ ಚೆನ್ನಾಗಿ ಕರಗಿಸ್ದೆ. ಭೇಷ್ ಕಣಮ್ಮ, ವೆರಿ ಗುಡ್. ಆದಿ ಪ್ರೀತು, ಬಾಯಿ ತಪ್ಪಿ ಅಕ್ಕನ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಪ್ಪ. ಪಾರು, ಇದು ಬರಬೇಕು. ಇದು ಬೇಕಾಗಿರೋದು. ಅಮ್ಮಂಗೆ ಚಿಕ್ಕಮ್ಮ ಬೈದ್ರು ಅಂದ ತಕ್ಷಣ ನಿನಗೆ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಒಳಗಿಂದ ಒಂದು ಕಿಚ್ಚು ಬಂತಲ್ಲ, ಅದೇ ತರಹದ ಧೈರ್ಯ, ಆತ್ಮವಿಶ್ವಾಸನ ರೂಢಿಸ್ಕೋಪಾರು. ಅಮ್ಮ ಹಾಗೆ ಸವಾಲನ್ನ ಗೆಲ್ಲು. ಹೌದು ಅದ್ಗೆ, ನನ್ಗಂತೂ ಒಂದು ಕ್ಷಣ ಮಾಮ್ ನೋಡ್ದಂಗೆ ಆಯ್ತು. ಅವರಲ್ಲಿರೋ ರೋಷ, ವೇಷ ನಿಮ್ಮಲ್ಲೂ ಕಾಣ್ತು. ವೆರಿ ಗುಡ್ ಅದ್ಗೆ, ವಿ ಆರ್ ಸೋ ಹ್ಯಾಪಿ. ದಯವಿಟ್ಟು ಇದನ್ನೇ ಮಾಮ್ ಮುಂದೆ ಕಂಟಿನ್ಯೂ ಮಾಡಿ. ಅಂದ್ರೆ ಎಲ್ಲರಿಗೂ ಎಲ್ಲದಕ್ಕೂ ಈ ತರ ಬೈತಾರಿ ಅಂತಲ್ಲ, ತಪ್ಪು ಮಾಡಿದಾಗ ಅದನ್ನ ಖಂಡಿಸಿ. ಬ್ರೋ ಹೇಳ್ದಂಗೆ ಮಾಮ್ ಕೊಟ್ಟಿರೋ ಟಾಸ್ಕ್ ಅಲ್ಲಿ ನೀವು ಗೆಲ್ಲೋದಕ್ಕೆ ಇದೇ ರೀತಿ ಧೈರ್ಯದಿಂದ ಮುನ್ನುಗ್ಗಿ. ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ. ಏನ್ ಯೋಚನೆ ಮಾಡ್ತಾ ಇದೆಯಾ ಪಾರು? ಈಗ ನನ್ಗೆ ಈ ಪರೀಕ್ಷೆನ ಎದುರಿಸೋ ಧೈರ್ಯ ಬರ್ತಾ ಇದೆ. ನೋಡ್ದೇನಮ್ಮ, ದಾಮಿನಿ ಕಣ್ಣಾಗ ಹೊಡೆದ ತಕ್ಷಣ ಹೇಗ್ ಧೈರ್ಯ ಬಂತು ಅಂತ. ಕ್ಷಮಿಸಿ ಚಿಕ್ಕಮಾವ, ಸಂಬಂಧದಲ್ಲಿ ಅವರು ನನ್ಗೆ ಚಿಕ್ಕತ್ತೆ.
ಆದ್ರೂ ಅವ್ರ ಅಮ್ಮನ ಬಗ್ಗೆ ಆ ರೀತಿ ಏಕವಚನದಲ್ಲೆಲ್ಲ ಮಾತಾಡಿದ್ದು ಅದನ್ನ ಕೇಳಿಸ್ಕೊಂಡು ನಾನು ಹೇಗ್ ತಾನೆ ಸುಮ್ಮನೆ ಇರ್ಲಿ. ಅದಕ್ಕೆ ಕೋಪದಿಂದ ನೋಡಮ್ಮ, ನೀ ಕೆನ್ನೆಗೆ ಹೊಡೆದು ಒಳ್ಳೇದನ್ನೇ ಮಾಡಿದ್ಯಾ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನೀನ್ ಟಾಸ್ಕ್ ಬಗ್ಗೆ ಯೋಚನೆ ಮಾಡು ಅಷ್ಟೇ. ಈ 1 ತಿಂಗಳಲ್ಲಿ ಅಖಿಲಮ್ಮನ ನಿರೀಕ್ಷೆಗಳಲ್ಲಿ ಎಷ್ಟು ಪಾಸ್ ಆಗ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ಪ್ರಯತ್ನ ಅಂತೂ ಪಡ್ತೀನಿ. ಯಾಕೆಂದ್ರೆ ಸೋತ್ರೆ ಕಳ್ಕೊಳ್ಳೋದೇನೂ ಇಲ್ಲ, ಗೆದ್ರೆ ಅಖಿಲಮ್ಮನ್ ಪ್ರೀತಿ ಗಳಿಸ್ಬೋದು, ಅವ್ರ ಸೊಸೆ ಅಂತ ಅನ್ನಿಸ್ಕೋಬಹುದು. ಆದ್ರೆ ನನಗ್ ದುಡ್ಡಿನ ವಿಚಾರದಲ್ಲೇ ಸ್ವಲ್ಪ ಭಯ ಆಗ್ತಾ ಇರೋದು. ಭಯ ಯಾಕೆ ಪಾರು? ನೋಡು, ನಿನಗೆ ಅಮ್ಮ ಒಂದಿಷ್ಟು ದುಡ್ಡು ಕೊಡ್ತಾರೆ, ಅದು ಯಾವ್ಯಾವ್ದಕ್ಕೆ ಹೇಗೆ ಖರ್ಚಾಯ್ತು ಅಂತ ಬರ್ದಿಟ್ರಾಯ್ತು. ಅದೇ ನನಗೆ ಕಷ್ಟ ಅಂತ ಹೇಳ್ತಾ ಇರೋದು ಯಜಮಾನ್ರೆ. ಸರಿ ಬಿಡಿ ಅದಕ್ಕೆ, ನಿಮ್ ಕಷ್ಟ ನನಗೆ ಅರ್ಥ ಆಗ್ತಿದೆ. ಈ ದುಡ್ಡಿನ ಜವಾಬ್ದಾರಿನ ನನಗೆ ಬಿಟ್ಬಿಡಿ. ಈ ಲೆಕ್ಕನೆಲ್ಲ ನಾನು ಪಕ್ಕ ನೋಡ್ಕೊಳ್ತೀನಿ, ಓಕೆನಾ? ಆದ್ರೆ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳಿಗೆ ನಿಮ್ ನಿರ್ಧಾರನೇ ಫೈನಲ್. ಅದಕ್ಕೆ ನಾನು ತಲೆ ಹಾಕಲ್ಲ. ಸರಿ. ಅಬ್ಬಾ, ಅಂತೂ ಅದಕ್ಕೆ ದೃಷ್ಟಿ